अहं भोजनं नैव भोज्यं न भोक्ता चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न मृत्युर्न शङ्का न वेदाति वेदा पिता नैव मे नैव माता च जन्मा न बन्धुर्न मित्रर्न गुरुर्नैव शिष्या चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् अहं निर्विकल्पो निराकाररूपो विभुत्वा च सर्वत्र सर्वेन्द्रियाणां न चासङ्गतं नैव मुक्तिर्न मेया चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् सद्गुरु पंडित पीताम्बर जी महाराज की जय। सद्गुरु श्री साधु विद्यादास जी महाराज की जय। सद्गुरु श्री शरणबसव स्वामी जी महाराज की जय। जय मंगलಂ जय नमः ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಎಲ್ಲರಿಗೂ ಶರಣು ಶರಣ. ಈಗ ಸದ್ಗುರುಗಳಿಂದ ವೇದಾಂತ ಪ್ರವಚನ ಮಾಲಿಕೆ ಮಹಾಲಿಂಗರಂಗರ ಅನುಭವ ಗ್ರಂಥ, ಲೇಖಕರು ಗಣಪತಿ ಭಟ್ ಅಗ್ನಿಹೋತ್ರಿ. ಈ ಗ್ರಂಥವನ್ನ ನಮಗೆಲ್ಲರಿಗೂ ಗುರುಗಳು ಉಪದೇಶ ಮಾಡ್ತಾ ಇದ್ದಾರೆ. ಎಲ್ಲರೂ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಇದು ಮಹಾಲಿಂಗರ ಅನುಭವಾಮೃತವನ್ನ ಆಧರಿಸಿದ ಉಪನ್ಯಾಸಗಳ ಮಾಲಿಕೆ ಇದು. ಈ ಉಪನ್ಯಾಸಗಳನ್ನು ಮಾಡಿದವರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರು. ಅವರ ಮಗ ಆ ಉಪನ್ಯಾಸಗಳನ್ನು ಸಂಗ್ರಹ ಮಾಡಿ ಪುಸ್ತಕ ರೂಪದಲ್ಲಿ ತಂದು ಪ್ರಿಂಟ್ ಮಾಡ್ತಾರ. ಅವ್ರು ಯಾರು ಅಂದ್ರೆ ಗಣಪತಿ ಭಟ್ ಅಗ್ನಿಹೋತ್ರಿ. ಮತ್ತೆ ಅದನ್ನು ಪ್ರಕಾಶನ ಮಾಡಿದವರು ನಾರಾಯಣ ಬಸವ ಶಿವೋಹಂ ಪ್ರಕಾಶನ ಸಂಚಾಲಕರು, ವೇದಾಂತ ವೇದಿಕೆ ಹುಬ್ಬಳ್ಳಿ. ಇವಾಗೇನಂದ್ರೆ ನಿನ್ನೆ ದಿವಸ ಈ ಗ್ರಂಥಕ್ಕೆ ಸಂಬಂಧಪಟ್ಟಂತ ಪೀಠಿಕೆಯಲ್ಲಿ ಮುನ್ನುಡಿಯನ್ನ ಓದಿದೆವು. ಸ್ವಾಮಿ ಶ್ರೀ ಸಿದ್ರೂಪಾನಂದ ಸರಸ್ವತಿಯವರ ಮಲಗುಂದದ ಸುಕ್ಷೇತ್ರ ಮಲಗುಂದದ ಈ ಒಂದು ಚಿದ್ರೂಪಾನಂದ ಸರಸ್ವತಿಯವರು ಬರೆದಂತ ಮುನ್ನುಡಿಯನ್ನು ಓದಿವಿ. ಇವತ್ತ ಲೇಖಕರ ಮಾತು ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಅವರ ಮಗ, ಅವರ ಚಿರಂಜೀವ ಈ ಗ್ರಂಥವನ್ನು ಕುರಿತು ಬರೆದದ್ದು ಆದ. ತಂದೆ ಹೇಳಿದ ಮಾತನ್ನೇ ಕೇಳಲಾರದಂತ ಕಾಲದಲ್ಲಿ, ತಂದೆ ಹೇಳಿದ ಮಾತನ್ನು ಕೇಳಲಾರದಂತ ಕಾಲದಲ್ಲಿ ತಂದೆ ಹೇಳುವ ಉಪನ್ಯಾಸಗಳನ್ನು ಕುರಿತು ಬರೆದುಕೊಳ್ಳುವಂತಹ ಮಗನನ್ನು ಪಡೆದಂತ ಆ ಒಂದು ಶಂಕರ ಭಟ್ಟ ಅಗ್ನಿಹೋತ್ರಿ ಧನ್ಯ ಧನ್ಯ ಅಂತ ಅನಿಸ್ತದ ಇಲ್ರಿ? ಅವರೇ ಕಡು ಇವರೇ ಕಡು ಅನ್ನೋಂಥ ಕಾಲ ಅದ ಇದು. ಬಹಳ ಸಂತೋಷ ಅನಿಸ್ತದೆ. ಈ ಗಣಪತಿ ಭಟ್ಟರು ಅವ್ರ ಮಗ ಏನ್ ಹೇಳ್ತಾರ ಅಂತಂದ್ರೆ ಲೇಖಕರ ಮಾತು. ಈ ಗ್ರಂಥ ಕೇವಲ 100 ರೂಪಾಯಿ ಆದ. ಸಿದ್ಧಾರೂಢ ಮಠ ಹುಬ್ಬಳ್ಳಿ ಅಲ್ಲಿ ಬುಕ್ ಸ್ಟಾಲ್ನಾಗ ಸಿಗ್ತದ. ತಗೊಂಡು ಒಬ್ಬರೇ ಕುಂತು ಓದ್ಲಿಕ್ಕೆ ಆಗಂಗಿಲ್ಲ ಅನ್ನೋದಕ್ಕೆ ಗ್ರೂಪ್ ಸ್ಟಡಿ ಸಲುವಾಗಿ ಇದನ್ನು ತಗೊಂಡಿವಿ. ಅಲ್ಲಲ್ಲಿ ಸಂಬಂಧಪಟ್ಟಂತ ವಿಶ್ಲೇಷಣೆಗಳನ್ನ ಮಾಡೋಣ. ನೀವು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು 4 ಸಾಲುಗಳನ್ನ ಸಂಗ್ರಹ ಮಾಡಬೇಕು. ನಿಮಗೆ ಯಾವುದು ಸರಿ ಅನ್ನಿಸ್ತದ ಆ ವಾಕ್ಯಗಳನ್ನು ಸಂಗ್ರಹ ಮಾಡಿ ಪಾಠದ ಕೊನೆಯಲ್ಲಿ ನಿಮ್ಮ ಅನುಭವವನ್ನು ಕೂಡ ಹೇಳಲಿಕ್ಕೆ ಇಲ್ಲಿ ಅವಕಾಶ ಇರ್ತದೆ. ಲೇಖಕರ ಮಾತು.
ಈಗ ಪ್ರಕಟವಾಗುತ್ತಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಇವರ ವೇದಾಂತ ಪ್ರವಚನದ 2ನೇ ಮಾಲಿಕೆಯಾದ ಈ ಗ್ರಂಥದ ಲೇಖಕನು ನಾನು ಹೌದೇ, ನಾನೇನಾರ ಎದಿನೇನು ಅಂತ ಕೇಳ್ತಾರವ್ರು. ಹಾಗೇನು ಮುಖಪಟದಲ್ಲಿ ಬರೆದಿದ್ದು ಅಂದ್ರೆ ಲೇಖಕ ಅಂತ ಬರೆದದ್ದು ತಪ್ಪಾಗ್ಯದ ಅಂತ ಹೇಳ್ತಾರವ್ರು. ನಾನು ನಮ್ಮ ತಂದೆಯವರು ಪ್ರವಚನ ಮಾಡಿದ್ದು ಸುಮ್ಮನೆ ಸಂಗ್ರಹ ಮಾಡೀನಿ. ಮಲ್ಲಿಕಾರ್ಜುನ ಶಿವಯೋಗಿಗಳು ಪ್ರವಚನ ಮಾಡಿದ್ದು ಸಿದ್ದೇಶ್ವರ ಸ್ವಾಮಿಗಳು ಸಂಗ್ರಹ ಮಾಡ್ಯಾರ. ಅವ್ರಿಗೆ ಲೇಖಕರು ಅನ್ಲಕ್ ಬರ್ತದೇನ್ರಿ? ಇವ್ರೇನ್ ಮಾಡ್ಯಾರ, ಅವ್ರ ಮಗನಿಗೆ ಹೈಲೈಟ್ ಮಾಡ್ಲಕ್ಕ ಪ್ರಕಾಶಕರು ಲೇಖಕರು ಅಂತ ಹಾಕ್ಯಾರ. ಅದಕ್ಕೆ ಅವ್ರ ಹೆಂಗ್ ಉತ್ತರ ಕೊಟ್ಟಾರ ನೋಡ್ರಿ. ಅವ್ರು ಎಷ್ಟು ವಿನಯ, ಇದೆಲ್ಲ ವಿನಯ. ಅವರ ಅಭಿಮಾನ, ಇವರ ವಿನಯ. ಈ ಗ್ರಂಥದ ಲೇಖಕನು ನಾನು ಹೌದೇ, ಹಾಗೇನು ಮುಖಪುಟದಲ್ಲಿ ಬರೆದಿದ್ದು ಇದೆ, ಆದರೆ ಇದ್ದ ಸಂಗತಿ ಏನು ಎಂಬುದನ್ನ ಈ ಗ್ರಂಥದ ವಾಚಕರಿಗೆ ತಿಳಿಸಬೇಕೆಂಬುದು ನನ್ನ ಮನದ ಇಂಗಿತ. ಅದಕ್ಕೆ ಲೇಖಕ ಎಂದರೆ ಬರೆದವ, ಲೇಖಕ ಅಂದ್ರೆ ಬರೆದವ. ಈ ಗ್ರಂಥದಲ್ಲಿ ಬರುವುದೆಲ್ಲವನ್ನ ನಾನು ನನ್ನ ಸ್ವಂತ ಬುದ್ಧಿಯಿಂದ ಬರೆದೇನೆ. ಹಾಗಿದ್ದರೆ ಲೇಖಕ ಎಂಬ ನಾಮಧೇಯ ಸರಿ ಹೋಗುತ್ತಿತ್ತು. ಇಲ್ಲಿ ಬರುವ ಎಲ್ಲ ಸಂಗತಿಯನ್ನ ಹೇಳಿದ್ದು ಯಾರ ಬುದ್ಧಿ ಇದು? ಸದ್ಗುರು ಶಂಕರ ಭಟ್ರದು, ತಂದೆಯವ್ರದ್ದು. ಅಂದ ಮೇಲೆ ನಾನು ಲೇಖಕ ಹೇಗಾದೇನು? ಅವರು ಹೇಳಿದ್ದನ್ನ ಬರೆದದ್ದಾಯಿತಲ್ಲ. ಅಂದ ಮೇಲೆ ಲೇಖಕ ಎಂದು ಅನ್ನುವುದರಲ್ಲಿ ತಪ್ಪೇನು ಎಂದರೆ ಹಾಗೆ ಅನ್ನಬಹುದಾದರೂ ಸಹ ಈ ಸಂದರ್ಭದಲ್ಲಿ ಅದು ಸರಿ ಹೋಗುವುದಿಲ್ಲ. ಎಷ್ಟು ವಿನಯ ನೋಡ್ರಿ, ಸತ್ಯವಾದ ಮಾತು ಹೆಂಗ್ ಹೇಳ್ತಾನೆ. ಇದು ಪ್ರವಚನ ನಮ್ಮ ಅಪ್ಪ ಮಾಡಿದ್ದು, ನಾ ಬರೆದದ್ದಲ್ಲ, ಅದು ನಮ್ಮ ಅಪ್ಪನ ಬುದ್ಧಿಲಿ ಅಂತ ಹೇಳಿದ ಪ್ರವಚನ. ನಾನು ಹೆಂಗ ಅದಕ್ಕೆ ಲೇಖಕ ಆಗ್ತೀನಿ ಅಂತ. ಇಂಥವ್ರಿದ್ರೆ ಲೇಖಕ ಅಂದ್ರೆ ಆಯ್ತು, ನಾ ಲೇಖಕ ಆತರ ಅಂತ ಹೇಳಕ್ಕೆ ಸನ್ಮಾನ ಮಾಡಿಸ್ಕೊತಾರ. ಹಂಗಿಲ್ಲ ಇಲ್ಲಿ ತನಕ ನಾನು ಗ್ರಂಥ ಬರೆದ್ರೆ ದಿನ ಒಂದು ಪ್ರವಚನ ಮಾಡ್ತೀನಿ. ಗ್ರಂಥ ಬೇಕಾದಷ್ಟು ಆಗ್ತಿದ್ವ ಇಲ್ಲ? ಮತ್ತೆ ಎಷ್ಟು ಬೇಕಷ್ಟು ಗ್ರಂಥ ಆತಾವ, 1000 ಗ್ರಂಥಗಳು ಮಾಡ್ಬೋದಿತ್ತು. ಆದ್ರೆ ಏನದ, ಇನ್ನೊಬ್ರು ಹೇಳಿದ ವಿಚಾರಗಳನ್ನ ನಾವು ನಮ್ಮದನ್ನಂಗ ಬರ್ಕೊಳಕ್ಕ ಮನಸ್ಸು ಬರಲ್ಲ. ಹಿಂಗಾಗಿ ನಾವೇನ್ ಮಾಡ್ಬಿಟ್ಟಿವಿ, ಇನ್ನೊಬ್ಬರು ಹೇಳಿದ್ದೇ ವಿಚಾರಗಳು ಚೆನ್ನಾಗಿ ತಿಳ್ಕೊಳಕ್ಕೆ ಸಾಕಾಗ್ತದ, ನಾವೆಲ್ಲಿ ಸ್ವಂತ ಬರ್ಕೋತ್ ಕುಂದ್ರ ನಡಿ ಅಂತ ಹೇಳಿ ಬಿಟ್ಬಿಟ್ಟಿವಿ ಅಷ್ಟೇ. ವೀರನಾರಾಯಣನೇ ಕವಿ ಲಿಪಿಕಾರ ಕುಮಾರವ್ಯಾಸ. ವೀರನಾರಾಯಣನೇ ಕವಿ ಲಿಪಿಕಾರ ಕುಮಾರವ್ಯಾಸ ಎಂದು ಕುಮಾರವ್ಯಾಸ ತನ್ನ ಮಹಾಕಾವ್ಯ ಭಾರತ ಕಥಾಮಂಜರಿಯಲ್ಲಿ ಬರೆದುಕೊಂಡಿದ್ದಾನೆ. ಅವನದು ಭಾವನಾತ್ಮಕ ನಿಲುವು. ಕುಮಾರವ್ಯಾಸನೇ ವೀರನಾರಾಯಣ, ಬಸವಣ್ಣನೇ ಕೂಡಲ ಸಂಗಮನಾಥ ಅಂದಂಗೆ ನಡೀತದನ್ರಿ? ಬಸವಣ್ಣನೇ ಬೇರೆ, ಕೂಡಲ ಸಂಗಮನಾಥನೇ ಬೇರೆ. ಅದು ಭಾವನಾತ್ಮಕ ವಿಚಾರ. ಸರ್ವಾಂತರ್ಯಾಮಿ ಭಗವಂತನೇ ಈ ಪ್ರೇರಣೆ ನೀಡಿದ್ದು ಎಂದು ಅದಕ್ಕೆ ಅರ್ಥ. ಈ ರೀತಿಯಾಗಿ ಸರ್ವಾಂತರ್ಯಾಮಿ ಭಗವಂತ ಏನ್ ಮಾಡ್ತಾನ, ಪ್ರವಚನ ಮಾಡಲಿಕ್ಕೆ ಶಂಕರ ಭಟ್ಟರಿಗೆ ಪ್ರೇರಣೆ ಕೊಟ್ಟಾನ. ಆ ಮಾಡಿದ ಪ್ರವಚನವನ್ನ ಸಂಗ್ರಹ ಮಾಡುವುದಕ್ಕ ಯಾರಿಗೆ ಪ್ರೇರಣೆ ಕೊಟ್ಟಾನ? ಗಣಪತಿ ಭಟ್ಟರಿಗೆ. ಹೀಗಾಗಿ ಆ ಮೇಲಿರುವಂತ ಪರಮಾತ್ಮನಿಂದಲೇ ಇದೆಲ್ಲ ಆಗ್ಯದ ಅನ್ಕೊಂಡ್ರೆ ಎಲ್ಲರೂ ಒಂದೇ ಆಗ್ತೀವಿ ಅನ್ನೋಂತ ಮಾತು ಹೇಳ್ತಾರೆ. ಈ ಗ್ರಂಥದ ಬರವಣಿಗೆಯಲ್ಲಿ ಮಾತ್ರ ನಾನು ಯಾರು? ಲಿಪಿಗಾರ, ನಾನು ಸುಮ್ಮನೆ ಬರೆದವ ಅಷ್ಟೇ ಎಂಬುದಕ್ಕೆ ಅನ್ವರ್ಥಕವಾಗಿತ್ತು. ಅಂದ್ರೆ ಈ ರೀತಿ ಅರ್ಥ ಆಗ್ತದೆ, ಇದು ಕರೆಕ್ಟ್ ಅದ, ಅನ್ವರ್ಥವಾಗಿದೆ. ಸದ್ಗುರು ಶಂಕರ ಭಟ್ಟರ ಪ್ರವಚನಗಳನ್ನ ಧ್ವನಿ ಸುರುಳಿಗಳಲ್ಲಿ ಹಿಡಿದಿಟ್ಟು ಅದನ್ನು ಅಕ್ಷರಶಃ ಬರಹ ರೂಪಕ್ಕೆ ಪರಿವರ್ತಿಸಿದ್ದು ಲಿಪಿಗಾರಿಕೆಯೇ ಹೌದು. ಅವ್ರದ್ದು ಆಡಿಯೋಗಳು ಏನದವ ಅವನು ನಾನು ಬರೆದಿರ್ತೀನಿ. ಈ ಅರ್ಥದಲ್ಲಿಯೂ ನಾನು ಲೇಖಕ ಅಲ್ಲ. ಆಡಿಯೋಗಳು ಕೇಳ್ಕೊಂಡು ಬರೆದಿಟ್ಟಿದ್ರೆ, ಈಗ ಮೆಲುಕು ಕಾರ್ಯಕ್ರಮ ಮಾಡೋದಕ್ಕೆ ನೀವು ನಮ್ಮ ಪ್ರವಚನಗಳು ನೋಟ್ಸ್ ಮಾಡ್ಕೊಂಡಿರಿ, ಅದನ್ನೇ ಪ್ರಿಂಟ್ ಮಾಡ್ಕೊಂಡ್ರೆ ನೀವು ಲೇಖಕರು ಅನ್ಸ್ಕೊತೀರೇನು?
ಅಂತ ಆ ಅರ್ಥದಾಗೂ ನಾ ಲೇಖಕ ಆಗಂಗಿಲ್ಲ ಅಂತ. ಈ ಮಹಾಕಾರ್ಯ ಮಾಡಿದವರು ಸದ್ಗುರು ಶಿಷ್ಯ ಶ್ರೀ ಸದ್ಗುರುಗಳ ಶಿಷ್ಯ. ನೋಡ್ರಿ ಎಂತ ಮಾತು, ಶ್ರೀ ನಾರಾಯಣ ಬಸವ ಅವರು. ಇದು ಮಹಾಕಾರ್ಯವೇ ಸರಿ. ನಾರಾಯಣ ಬಸವ ಅಂದ್ರ ಆ ಸದ್ಗುರುಗಳ ಶಿಷ್ಯ, ಶಿವೋಹಂ ಪ್ರಕಾಶ್ ಅನ್ನೋದ ಸಂಚಾಲಕರವರು. ಧ್ವನಿ ಸುರುಳಿಗಳಲ್ಲಿ ಹಿಡಿದಿಟ್ಟು ಸದ್ಗುರುಗಳ ಪ್ರವಚನವನ್ನ ಧ್ವನಿ ಶ್ರವಣ ಯಂತ್ರದ ಮೂಲಕ ಆಲಿಸುತ್ತ ಪ್ರತಿಯೊಂದು ಶಬ್ದವನ್ನ ಒಂದೊಂದು ಅಕ್ಷರವನ್ನ ಬಿಡದೆ ಚಾಚು ತಪ್ಪದೆ ಬರೆಯುತ್ತಾ ಹೋಗಬೇಕು. ಅದು ಸುಲಭವಲ್ಲ. ಅವರು ಶೀಘ್ರ ಲಿಪಿಗಾರರಲ್ಲ. ರಾಮಗುರುಗಳೇ ಸ್ವಲ್ಪ ಮ್ಯೂಟ್ ಮಾಡ್ತೀರಪ್ಪ. ರಾಮಗುರುಗಳೇ ಮ್ಯೂಟ್ ಮಾಡ್ರಿ, ನಿಮ್ಮದು ಸೌಂಡ್ ಮ್ಯೂಟ್ ಮಾಡ್ರಿ. ಆಡಿಯೋ ಆನ್ ಅದ, ಸೌಂಡ್ ಬರ್ಲಿಕ್ಕತ್ತದ. ಮಂಜರ್ಲ ರಾಮಗುರುಗಳು ಆಡಿಯೋ ಆನ್ ಅದ. ರೈಟ್. ಒಂದ್ ಸ್ವಲ್ಪ ಇದು ವಿಷಯ ತಗೊಂಡು ನೀವು ಒಂದೆರಡು ಮಾತಾಡೋಂತ್ರಿ ರಾಮಣ್ಣವ್ರೆ. ಇದು ಆಡಿಯೋ ಕೇಳಿ ನೀವು ಮೆಲುಕು ಬರ್ಕೋತೀರಲ್ಲ, ಅದೇ ಸಮಸ್ಯೆ ಅದ ನೋಡ್ರಿ. ಪ್ರವಚನ ಮಾಡಿದವ್ರು ಒಬ್ಬರು ಕೂತು ಬರ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಎಲ್ಲರಿಗೆ ಮಾಡಂತ ಬರ್ಬೇಕಲ್ಲ. ಈ ಮಹಾಕಾರ್ಯ ಮಾಡುವುದವರು ಸದ್ಗುರುಗಳ ಶಿಷ್ಯರಾದ ಶ್ರೀ ನಾರಾಯಣ ಬಸವ ಅವರು. ಇದು ಮಹಾಕಾರ್ಯವೇ ಸರಿ. ಧ್ವನಿ ಸುರುಳಿಗಳಲ್ಲಿ ಹಿಡಿದಿಟ್ಟ ಸದ್ಗುರುಗಳ ಪ್ರವಚನವನ್ನ ಧ್ವನಿ ಶ್ರವಣ ಯಂತ್ರದ ಮೂಲಕ ಆಲಿಸುತ್ತ ಪ್ರತಿಯೊಂದು ಶಬ್ದವನ್ನ ಬಿಡದೆ ಚಾಚು ತಪ್ಪದಂತೆ ಬರೆಯುತ್ತಾ ಹೋಗಬೇಕು. ಅದು ಸುಲಭವಲ್ಲ. ಅವರು ಶೀಘ್ರ ಲಿಪಿಗಾರರಲ್ಲ, ನುರಿತ ಸಾಹಿತಿಗಳು ಅಲ್ಲ. 4 ಶಬ್ದ ಬರೆಯುವುದರೊಳಗಾಗಿ ಪ್ರವಚನದ ಪ್ರವಾಹ ಮುಂದೆ ಸಾಗಿಬಿಟ್ಟಿರುತ್ತದೆ. ಮತ್ತೆ ಅದನ್ನು ಹಿಂದಕ್ಕೆ ಎಳೆದುಕೊಂಡು ಬಂದು ಮತ್ತೆ ಬರೆಯತೊಡಗಬೇಕು. ಈ ರೀತಿಯಾಗಿ ಸುಮಾರು 80 ಸುರುಳಿಗಳಲ್ಲಿಯ ಪ್ರವಚನವನ್ನು ಬರಹಕ್ಕೆ ಇಳಿಸಿದ್ದಾರೆ. ಇದಕ್ಕೆ ಬಹಳ ತಾಳ್ಮೆ, ಏಕಾಗ್ರತೆ ಬೇಕು. ಆಧ್ಯಾತ್ಮದ ವಿಷಯದಲ್ಲಿ ಅದರ ಆಸಕ್ತಿ ಬೇಕು. ಸದ್ಗುರುಗಳಲ್ಲಿ ಅಚಲ ನಿಷ್ಠೆ ಬೇಕು. ಇಷ್ಟು ಮಾಡಿದ್ದಲ್ಲದೆ ಧ್ವನಿ ಸುರುಳಿಗಳಿಗೂ ಪುಸ್ತಕದಲ್ಲಿ ಅದನ್ನು ಬರೆದದ್ದಕ್ಕೂ ಪರಸ್ಪರ ಸಂದರ್ಭ ಸೂಚಿಸಿ ಎರಡೂ ಕಡೆಗೆ ಅದನ್ನು ನಮೂದಿಸಿರುವುದನ್ನ ಅತ್ಯಂತ ವ್ಯವಸ್ಥಿತ ಕ್ರಮವಾಗಿದೆ. ಸದ್ಗುರುಗಳ ಅನುಗ್ರಹ ಅವರ ಮೇಲೆ ಸದಾಕಾಲ ಇರಲಿ ಎಂದು ಹಾರೈಸುತ್ತೇನೆ. ಮೆಲುಕು ಬರೆದವರು ಏನು ಪರಿಸ್ಥಿತಿ ಅನುಭವಿಸ್ತಾರ ಅನ್ನೋದು ಎಷ್ಟು ಚಂದದ ನೋಡ್ರಿ. ಗೌರಮ್ಮವ್ರೆ ಕರೆಕ್ಟ್ ಅದ ಇಲ್ಲ? ಚಚಡಿಯವರೇ ಯಾರೋ ಬರ್ದದ್ದು ಎಷ್ಟು ಕಷ್ಟ, ಎಷ್ಟು ಹೈರಾಣ ಇರ್ತದ ಅಂತೇಳಿ ನೋಡ್ರಿ ಇದು ಹೆಂಗದ. ನನ್ನ ಪಾಲಿಗೆ ಬಂದ ಕೆಲಸ ಬಹಳ ಸುಲಭವಾದದ್ದು. ಇವ್ರೇನ್ ಮಾಡ್ಯಾರಪ್ಪ ಅಂತಂದ್ರೆ, ಶ್ರೀ ನಾರಾಯಣ ಬಸವ ಅವರು ಬರೆದಿಟ್ಟದ್ದನ್ನ ಅದು ಆಡು ಭಾಷೆಯಲ್ಲಿ ಇರುವುದರಿಂದ ಮುದ್ರಣಕ್ಕೂ ವಾಚಕರಿಗೂ ಓದಲಿಕ್ಕೂ ಕ್ಲಿಷ್ಟವಾಗುತ್ತಿರುವುದರಿಂದ ಅದನ್ನ ಗ್ರಾಂಥಿಕ ಭಾಷೆಗೆ ಅಳವಡಿಸಿದೆ, ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜಿಗೆ ಅಳವಡಿಸಿದೆ ಅಂತ ಹೇಳ್ತಾರೆ. ಬುಕ್ಕಿಂದ ಭಾಷೆ ಬೇರೆ, ಮಾತಾಡೋ ಭಾಷೆ ಬೇರೆ. ಹಾಗಾಗಿ ಇದು ಗ್ರಾಂಥಿಕ ಭಾಷೆಗೆ ಅಳವಡಿಸಿ ಮರಳಿ ಮತ್ತೆ ಬರೆದದ್ದು ಮಾತ್ರ ನನ್ನ ಕೆಲಸ. ಅವರು ಪ್ರವಚನ ಹೆಂಗ್ ಮಾಡ್ಯಾರ ಅದೇ ಭಾಷೆ ಒಳಗೆ ಇಲ್ಲಿ ಶಿವಾನಂದರ್ದು ಓದ್ತಿರಲ್ಲ ನೀವು, ಅದು ಆಡು ಭಾಷೆ ಒಳಗೆ ಬರ್ದದ್ದು ಅದು, ಹೌದಲ್ರಿ? ಅದು ಗ್ರಾಂಥಿಕ ಭಾಷೆ ಒಳಗಿಲ್ಲ. ಅದು ಓದೋರಿಗೆ ಎಲ್ಲ ಕಷ್ಟ ಆಗ್ತದದು. ಅದಕ್ಕ ಅವರು ಗಚ್ಚಂ ಶಿವಪುತ್ರ ಪೋರೆ ಕರೆಕ್ಟ್ ಅದಕ್ಕೆ ಓದ್ಲಕ್ಕ. ಈಗ ನೆಕ್ಸ್ಟ್ ಅವ್ರ ಶಿಷ್ಯ ನೀವು ತಯಾರಾಗ್ಯಾರ ಓದ್ಲಕ್ಕ. ಅದು ಅನುಭವ ಅಷ್ಟು ಸರಳ ಅಲ್ಲ. ಅನುಭವಿಸಿ ಬರೆದದ್ದು ಓದೋದು. ಇಲ್ಲೇನದ ಗ್ರಾಂಥಿಕ ಭಾಷೆಗೆ ಅಳವಡಿಸಿದ್ದು ಅಷ್ಟೇ ನನ್ನ ಕೆಲಸ. ಬುಕ್ ಲ್ಯಾಂಗ್ವೇಜ್ ಮಾಡಿ ನಾನು ಅಷ್ಟೇ. ಈ ಕಾರ್ಯವನ್ನು ಎಷ್ಟು ಸಮರ್ಪಕವಾಗಿ ನಾನು ನಿರ್ವಹಿಸಿದ್ದೇನೆ ಎಂಬುದನ್ನು
ಯಾರು ಹೇಳ್ಬೇಕು? ಈ ಬುಕ್ ಓದೋರು ಹೇಳ್ಬೇಕು. ಇಷ್ಟು ಸರಳವಾಗಿ ಈ ಬುಕ್ ನಾವು ಓದ್ಲಕ್ಕೆ ಸಾಧ್ಯ ಇದ್ದಿದ್ದಿಲ್ಲ, ಅವರು ಗ್ರಾಂಥಿಕ ಭಾಷೆ ಮಾಡಿದ್ದಿಲ್ಲ ಅಂತಂದ್ರ. ಅದಕ್ಕೆ ಅವರೆಲ್ಲ ಅಷ್ಟು 80 ಆಡಿಯೋಗಳೊಳಗಿಂದು ಎಲ್ಲ ರೆಕಾರ್ಡ್ಸ್ ಕಲೆಕ್ಷನ್ ಮಾಡಿ ತಾವು ಅದ್ರ ಲೇಖಕರ ಅನ್ಕೊಳ್ಳಾರ್ದೆ ಅವ್ರ ಮಗನಿಗೆ ಕೊಟ್ಟು ಅವರಿಗೆ ಲೇಖಕರಂತ ಹೆಸರು ಬರೀಬೇಕಾದ್ರೆ ಅವರೆಷ್ಟು ದೊಡ್ಡ ಗುಣದವ್ರು ಇರ್ಬೇಕು, ದೊಡ್ಡ ಮನುಷ್ಯದವ್ರು ಇರ್ಬೇಕು. ಅದು ನೋಡ್ರಿ ಹೆಂಗದ, ಹೈರಾಣಾಗಿ ಮಾಡಿದವ್ರಿಗೆ ಬೇರೆ ಅದಾರ. ನನಗಂತೂ ಇದೊಂದು ಅದ್ಭುತ ಅನುಭವ. ಗಣಪತಿ ಭಟ್ರು ಹೇಳ್ತಾರೆ, ಅದ್ಭುತ ಅನುಭವ. ಈ ಗ್ರಂಥದಲ್ಲಿಯ ಪೂಜ್ಯ ತಂದೆಯವರ ಪ್ರವಚನವನ್ನ ಅನೇಕ ಬಾರಿ ಶ್ರವಣ ಮಾಡುವ, ಮನನ ಮಾಡುವ ಅಪೂರ್ವ ಸುಸಂಧಿ ನನಗೆ ಒದಗಿತ್ತು. ಪ್ರವಚನವನ್ನ ಧ್ವನಿ ಶ್ರವಣ ಯಂತ್ರದ ಮೂಲಕವಾಗಿ ಆಲಿಸುತ್ತಾ ಅದರೊಂದಿಗೆ ಶ್ರೀ ಬಸವ ಅವರ ಬರೆದ ಸಾಹಿತ್ಯವನ್ನ ಹೊಂದಿಸಿ ನೋಡುತ್ತಾ ಅವಶ್ಯ ಕಂಡಲ್ಲಿ ಸೂಕ್ತ ಬದಲಾವಣೆಗಳನ್ನು ಮಾಡುತ್ತಾ ಹೋಗುವುದು ಒಂದು ಹಂತ. ಶ್ರೀ ಬಸವ ಅವರು ನೀಡಿದ್ದ ಧ್ವನಿ ಶ್ರವಣ ಯಂತ್ರಕ್ಕೆ ಶ್ರವಣ ಸಾಧನಗಳನ್ನು ಕಿವಿಯಲ್ಲಿ ಹಾಕಿಕೊಂಡು ಕೇಳುವ ಏರ್ಪಾಡು ಇದ್ದುದರಿಂದ ಹಾಗೆ ಕೇಳುವಾಗ ಹೊರಗಿನ ಯಾವ ಧ್ವನಿಯೂ ವಿಕ್ಷೇಪವೂ ಇಲ್ಲದೆ ಕೇವಲ ಸದ್ಗುರುವಾಣಿ ಶ್ರವಣ ನಡೆದು ಅವರು ಸಾಕ್ಷಾತ್ತಾಗಿ ಎದುರಿಗೆ ಕುಳಿತುಕೊಂಡು ಹೇಳುತ್ತಿದ್ದಾರೆ ಎಂಬ ಭಾವ ಮನಸ್ಸಿನಲ್ಲಿ ಮೂಡುತ್ತಿತ್ತು. ಅವರು ಲಿಂಗೈಕ್ಯರಾಗಿ ಹೋಗ್ಯಾರಿ ಇಲ್ಲವರು, ಆದ್ರೂ ಅವ್ರ ಅಪ್ಪನ ಜೀವಂತವಾಗಿ ಅವ್ರ ಧ್ವನಿ ಕೇಳಿದಂತ ಸಂತೋಷ ಅವ್ರ ಮಗ ವ್ಯಕ್ತಪಡಿಸ್ಲಕತ್ತಾರ. ಎಷ್ಟೋ ಸಲ ಅದೇ ಗುಂಗಿನಲ್ಲಿ ಪುಸ್ತಕದಲ್ಲಿಯ ಬರಹದೊಂದಿಗೆ ಹೋಲಿಸಿ ನೋಡುವುದನ್ನು ಮರೆತು ಪ್ರವಚನ ಪ್ರವಾಹದೊಂದಿಗೆ ದೂರ ಸಾಗಿ ಮತ್ತೆ ಹಿಂದೆ ಮರಳಿದ್ದುಂಟು. ನಾನು ಇಲ್ಲಿ ಬರಿಲಕತ್ತೀನಿ ಅನ್ನೋದು ಸಹಿತ ಮರೆತು ಆ ತತ್ವ ಚಿಂತನದ ಪ್ರವಾಹದೊಳಗ ಮುಳುಗಿ ಆ ತತ್ವ ಬರಹದ ಕೆಲಸ ಮರೆತು ಬರೇ ಶ್ರವಣ ಮನನದೊಳಗ ಮುಳುಗಿಬಿಟ್ಟೆ ಅಂತ ಹೇಳ್ತಾರವ್ರು. ಮತ್ತೊಂದು ಸಲ ಅವರ ಉಪನ್ಯಾಸಗಳನ್ನು ಮೊದಲಿನಿಂದ ಕೊನೆಯವರೆಗೂ ಒಂದು ದಿನವೂ ತಪ್ಪದಂತೆ ಕೇಳಿದ ಬಗ್ಗೆ ಧನ್ಯತೆ, ತೃಪ್ತಿ, ಸಮಾಧಾನ ಮನದಲ್ಲಿ ಮೂಡಿದೆ. ಇವತ್ತಿಲ್ಲ ನಾಳೆ ಒಬ್ರು ಇದನ್ನೆಲ್ಲ ಕೇಳಿ ಬರೆಯವ್ರು ಸಿಗ್ತಾರ ಇಲ್ಲ? ನೀವು ಆಡಿಯೋ ರೆಕಾರ್ಡ್ ಮಾಡಿ ಸ್ಟಾಕ್ ಮಾಡಿದ್ದೆಲ್ಲ ಎಂತದ್ ನೋಡ್ರಿ. ನೀವು ಮಾಡಿದ ಕೆಲಸ ಶಾಶ್ವತವಾದ ಕೆಲಸ. ಶುದ್ಧ ಬ್ರಹ್ಮ ಪೀಠದೊಳಗ ಯೂಟ್ಯೂಬ್ ಲಿಂಕ್ನಾಗ ಮಾಡಿರಲ್ಲ, ಶಾಶ್ವತವಾದ ಕೆಲಸ ನೋಡ್ರಿ. ಈ ರೀತಿ ಅನುಭವ ಮಾಡಂತ ಮಕ್ಕಳು ಮುಂದೆ ಭವಿಷ್ಯದಾಗ ಬರ್ತಾರ. ಬುಕ್ ಬರೆದಿಟ್ರ ಬುಕ್ ಕೊಳ್ತೋಗ್ಬಿಡ್ತಾವ, ಹುಳ ಹತ್ತಿ ಬಿಡ್ತಾವ. ಎಷ್ಟು ಮಂದಿ ಮನೆಯೊಳಗೆ ಬುಕ್ಸ್ ಹುಳ ಹತ್ತಿ ಬಿಟ್ಟಾವ, ಏನು ಮಾಡ್ಲಕ್ ಬರ್ಲಾರ್ದಂಗ ಆಗ್ಯಾವ. ಈ ತರ ಆಡಿಯೋ ಮಾಡಿ ಯೂಟ್ಯೂಬ್ನಾಗ ಮಾಡಿ ಇಟ್ಬಿಟ್ರ ಕಾಲಾಂತರದಲ್ಲಿ ಶಾಶ್ವತವಾಗಿರ್ತಾವ. 3000 ಉಪನ್ಯಾಸಗಳನ್ನ ಮಾಡಿ ಸಂಗ್ರಹ ಮಾಡಿ ಇಟ್ಟಿರಿ, ನಿಮ್ಮದು ದೊಡ್ಡ ಆಸ್ತಿ ಅದು. ಇಷ್ಟಕ್ಕೆ ಕೆಲಸ ಮುಗಿದಂತಾಗಲಿಲ್ಲ. ಇಷ್ಟೆಲ್ಲ ಮಾಡಿದ್ರು ಮುಗಿಲಿಲ್ಲ. ಅದು ಗ್ರಾಂಥಿಕ ಭಾಷೆಗೆ ಅಳವಡಿಸಿದರೆ ಮುಗಿದಿಲ್ಲ. ಶ್ರೀ ಬಸವ ಅವರು ಬರೆದ ಪುಸ್ತಕಗಳಿಂದ, ಅವರು ಬರೆದ ಪುಸ್ತಕಗಳು ಅವರು ಬೇರೆ ಅದಾವ, ಎತ್ತಿಕೊಂಡು ಸಂಪೂರ್ಣ ಪ್ರವಚನ ಮಾಲಿಕೆಯನ್ನ ಹೊಸ ಪುಸ್ತಕಗಳಲ್ಲಿ ಗ್ರಾಂಥಿಕ ಭಾಷೆಗೆ ಅಳವಡಿಸಿಕೊಳ್ಳುತ್ತಾ ಪುನಃ ಬರೆದದ್ದು ಶ್ರೀಗಳ ಪ್ರವಚನದ ಮನನವಾದಂತಾಯಿತು. ಮುದ್ರಿತ ಕರಡು ಪ್ರತಿಯನ್ನ ಅಂತಿಮವಾಗಿ ತಿದ್ದುವ ಕಾರ್ಯವೂ ಒದಗಿದ್ದರಿಂದ ಮತ್ತೊಂದು ಸಲ ಈ ಗ್ರಂಥವನ್ನು ಓದಬೇಕಾಗಿ ಬಂತು. ಆಗ ಪ್ರಿಂಟ್ ಮಾಡೋದಕ್ಕಿಂತ ಮೊದಲ ಓದಿ ಅದನ್ನ ಗ್ರಾಂಥಿಕ ಭಾಷೆಗೆ ಮಾಡಿದರು. ಆಮೇಲೆ ಪ್ರಿಂಟ್ ಮಾಡಿದರು. ಪ್ರಿಂಟ್ ಮಾಡಿದ್ಮೇಲೆ ಅದಕ್ಕೆ ಪ್ರೂಫ್ ರೀಡಿಂಗ್ ಮತ್ತೊಂದು ಸಾರಿ ಓದಬೇಕಾಯ್ತು. ಹಿಂಗಾಗಿ 2ನೇ ಸಾರಿ ಮತ್ತೆ ಓದಬೇಕಾಯ್ತು. ಈ ರೀತಿಯಾಗಿ ಏಕಾಗ್ರತೆಯ ಅಂಶ ಈ ಕೆಲಸದಲ್ಲಿ ಹೆಚ್ಚಾಗಿ ಸೇರಿ ಅವರ ಪ್ರವಚನಗಳ ನಿಧಿಧ್ಯಾಸನವೂ ಆಯಿತು, ಶ್ರವಣನೂ ಆಯಿತು, ಮನನನೂ ಆಯಿತು, ನಿಧಿಧ್ಯಾಸನೂ 3 ಸಾರಿ ಓದಿ ನಿಂತರು. ಹೀಗೆ ಪೂಜ್ಯ ತಂದೆಯವರ ಈ ಪ್ರವಚನಗಳ ಶ್ರವಣ, ಮನನ, ನಿಧಿಧ್ಯಾಸನಗಳನ್ನ ಒಟ್ಟಿಗೆ ಮಾಡಿದ ಅನುಭವ ನನಗಾಯಿತು ಅಂತ ಗಣಪತಿ ಭಟ್ರು ಹೇಳಕತ್ತಾರ. ನನ್ನ ಮಟ್ಟಿಗಂತೂ ಈ ಕೆಲಸ ಅಪರಿಮಿತ ಆನಂದವನ್ನು ಕೊಟ್ಟಿದೆ. ಈಗ ಬರವಣಿಗೆ ಮುಗಿದಿದ್ದರಿಂದ ತುಸು ಬಣ ಎನಿಸುತ್ತಿದೆ. ಯಾರಂತಾರೆ ಈ ಮಾತು ನಮ್ಮಲ್ಲಿ ಅಂತಂದ್ರ, ಬೆಂಗಳೂರು ಕಮಿಷನರ್ ಅವ್ರ ಹೆಸರೇನಲ್ರಿ? ಅವ್ರ ಹೆಸರೇನು? ಬೆಂಗಳೂರಿಗಾರಲ್ಲ ಕಮಿಷನರ್ ಸಾವು.
ಬೆಂಗಳೂರು ಚಿಕ್ಕಿರಪ್ಪ. ಹಾ, ನಿಮ್ಮದು ವಿಚಾರ ಸಾಗರ ಚಿಂತನ ಮುಗಿಬಾರ್ದು ಗುರುವೇ, ಮುಗಿತಂದ್ರೆ ಬಣ ಅನಿಸ್ತದ ಗುರುವೇ, ಮುಗಿಬಾರ್ದು ಅಂತಾರ. ಹಂಗ ಈಗ ಏನಾಗ್ಯದ, ಇದು ಬುಕ್ ಪ್ರಿಂಟ್ ಮಾಡಿ ಪ್ರಕಾಶನ ಮಾಡಿದ ಮೇಲೆ ಇವ್ರಿಗೆ ಏನ್ ಅನಿಸ್ಲಕತ್ತದ, ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಎಲ್ಲ ಅನುಭವ ಆದ್ಮೇಲೆ ಈಗ ನನಗ ಬಣ ಅನಿಸ್ಲಕತ್ತದ. ಮತ್ತೊಂದು ವೇದಾಂತ ಪ್ರವಚನಗಳ ಮಾಲಿಕೆ ಕೈಗೆತ್ತಿಕೊಳ್ಳುವವರೆಗೆ ಈ ರೀತಿ ಬಣ ಅನುಭವಿಸುವುದು ಅನಿವಾರ್ಯವೇನೋ. ವಿಚಾರ ಸಾಗರ ಮುಗಿತಂದ್ರೆ ಮರುದಿನ ಏನು ಮುಗಿಬಾರ್ದು ಅಂತಾರವ್ರು. ಹಂಗೆ ಈ ಗ್ರಂಥದಲ್ಲಿಯ ವಿಷಯದ ಬಗ್ಗೆ ಪೂಜ್ಯ ಶ್ರೀ ಚಿದ್ರೂಪಾನಂದ ಸರಸ್ವತಿ ಸ್ವಾಮಿಗಳು ತಮ್ಮ ಮುನ್ನುಡಿಯಲ್ಲಿ ಬರೆದಿದ್ದಾಗಿ ನನಗೆ ಹೆಚ್ಚಿಗೆ ಹೇಳುವುದೇನೂ ಉಳಿದಿಲ್ಲ. ಈ ಗ್ರಂಥ ಪ್ರಕಾಶನದ ಅಪೂರ್ವ ಕಾರ್ಯ ಕೈಗೊಂಡ ಶಿವೋಹಂ ಪ್ರಕಾಶನ ಸಮಿತಿಯ ಸಂಚಾಲಕರಾದ ಗುರುಬಂಧು ಶ್ರೀ ನಾರಾಯಣ ಬಸವ ಅವರ ಶ್ರಮ ಪ್ರಶಂಸನೀಯವಾದದ್ದು. ಸದ್ಗುರು ಶ್ರೀ ಶಂಕರ ಭಟ್ಟರ ಅನುಗ್ರಹ ಅವರ ಮೇಲೆ ಸದಾ ಇರಲಿ ಎಂದು ಹಾರೈಸಿ ನನ್ನ ಮಾತಿಗೆ ವಿರಾಮ ಹೇಳುವೆ. ಇದು ಎಂದು ಬರ್ದಾರ? 2001ನೇ ಇಸ್ವಿ ಮೇ 7ನೇ ತಾರೀಕು ಹೊಂಬಳದಲ್ಲಿ ಬರ್ದಾರೆ. ಇದು ಲೇಖಕರ ಮಾತು ಆಯ್ತು. ಈಗ ಪ್ರಕಾಶಕರ ಮಾತು ಅಂತಂದ್ರೆ ನಾರಾಯಣ ಬಸವ ಗುರುಗಳು, ಅವರು ಸದ್ಗುರುಗಳ ಶಿಷ್ಯರೇ, ಶಂಕರ ಭಟ್ಟರ ಶಿಷ್ಯರು. ಇವರು ಸಂಚಾಲಕರು, ವೇದಾಂತ ವೇದಿಕೆ ಶಿವೋಹಂ ಪ್ರಕಾಶನ. ಅದೊಂದು ಸ್ವಲ್ಪ ಓದೋಣ. ಪ್ರಕಾಶಕರ ನುಡಿ. ನೀವ್ಯಾರೇ ನಿಮ್ಮ ಅನುಭವಗಳು ಏನಾರ ಕೇಳ್ತಿದ್ರಿ ಅಂದ್ರೆ ಅವಕಾಶ ಅದ. 2 to 3 ಈಗ 2:27 ಆಗ್ಯದ. ಕಾರ್ಯಕ್ರಮ ನೀವ್ಯಾರ ಕೈಗೆ ತಗೋತಿದ್ರಿ ಅಂತಂದ್ರೆ ತಗೊಳ್ರಿ, ಇಲ್ಲ ಅಂತಂದ್ರೆ ಇದರ ರೀಡಿಂಗ್ ಮುಂದೆ ಮಾಡ್ಕೊಂಡು ಹೋಗ. ಏನ್ ಮಾಡ್ತಾರೆ? ರೀಡಿಂಗ್ ಮುಂದುವರ್ಸಮಲ್ಲ. ನೀವು ಯಾರೇ ನಿಮ್ಮ ಅನುಭವಗಳು ಹೇಳ್ತಿದ್ರಿ, ಏನಾರ ನಿಮ್ಮ ವಿಚಾರ ಹೇಳ್ತಿದ್ರಿ ಅಂದ್ರೆ ನಿಮಗೂ ಅವಕಾಶ ಇರ್ತದ. ಯಾರ ಒಂದು ಹಾಡ ಹಾಡ್ತೀರ? ಪ್ರಕಾಶಕರ ನುಡಿ ಆರಂಭ ಆಗೋದಕ್ಕಿಂತ ಮುಂಚೆ ಲೇಖಕರ ಮಾತು ಮುಗಿತು, ಪ್ರಕಾಶಕರ ನುಡಿ ಆರಂಭ ಆಗ್ತದೆ. ಮಧ್ಯದಲ್ಲಿ ಒಂದು ಸ್ವಲ್ಪ ರೆಸ್ಟ್ ತಗೊಳ್ರಿ, ಒಂದು ಹಾಡ ಹಾಡ್ರಿ, ಆಮೇಲೆ ಮತ್ತೆ ಪ್ರಕಾಶಕರ ನುಡಿ ಚಾಲು ಮಾಡೋಣ. ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. ಒಂದು ಹಾಡ ಹಾಡ್ರಿ ಯಾರೇ. ಗಂಗಾಧರ್ ಗುರುಗಳು, ಗೌರಮ್ಮ ಅವರು, ಪತ್ರಪ್ಪ ಅಂಗಡಿ, ಈಶ್ವರ್ ಚಚ್ಚಡಿ, ಅಂಗಡಿ ಪತ್ರಪ್ಪ, ಶಿವಾನಂದ ಸ್ವಾಮಿಗಳು ಯಾರ ಸೇರ್ಕೊಂಡಾರ? ಗುರುಗಳಿಗೆ ನಮಸ್ಕಾರ. ನಿಮ್ದು ಆಡಿಯೋ ಸ್ವಲ್ಪ ಚಾಲು ಮಾಡಿ ನಿಮ್ಮ ವ್ಯಕ್ತಿ ಪರಿಚಯ ಮಾಡ್ಕೊಳ್ರಿ. ಶಿವಾನಂದ ಗುರುಗಳೇ, ಶಿವಾನಂದ ಸ್ವಾಮೀಜಿ ಲೆಫ್ಟ್ ಆಗ್ಬಿಟ್ರು. ಒಬ್ರು ಯಾರು ಹಾಡ ಹಾಡ್ರಿ. ಇದು ಅದು ಗೊತ್ತಾಗಲ್ಲ ಅವ್ರಿಗೆ ಯಾವ ಬಟನ್ ಒತ್ತಬೇಕಂತ. ಆಡಿಯೋ ಮತ್ತು ವಿಡಿಯೋ 2 ಬಟನ್ ಒತ್ತಿರಿ ಶಿವಾನಂದ ಗುರುಗಳೇ. ನಿಮ್ಮ ಧ್ವನಿನೂ ಕೇಳ್ತದ. ಶಂಕರ್ ರೆಡ್ಡಿ ಅದು ಬರ್ತಾರ ಲೋಕಲ್ ಅವರು. ಶಿವಾನಂದ ಅವರು ಗೊತ್ತಾಗಲ್ಲ ಬಟನ್ ಒತ್ತದು. ಅವು ಆಡಿಯೋ ಅದಾವ ನೋಡ್ರಿ, ಮೈಕ್ ಇದ್ದಂಗೆ ಅದಾವ. ಅವ್ರೇನೋ ಒತ್ತಕತ್ತಾರ, ಪ್ರಯತ್ನ ಮಾಡ್ಲಕತ್ತಾರ, ಆಗಲ್ಲ. ಗುರು ಒಂದು ಹಾಡು ಹಾಡು.
ಮೊಬೈಲ್ ಬಾಯಿ ಸಮೀಪ ಇರಿ, ಧ್ವನಿ ಕೇಳಿಸ್ತಾ ಇಲ್ಲ ಸರಿಯಾಗಿ. ಹ್ಮ್ ಬಟ್ಟೆ ಇಲ್ಲ ಹಾಕಿ ಮನೆ ಸಿಕ್ಕಿದ್ದು ಇಲ್ಲ ಮುಂದಿಟ್ಬಿಡಿ. ಯಾಕೆ ಸೌಂಡ್ ಸಣ್ಣ ಬರ್ಲಕತ್ತದಲ್ಲ? ಮೊಬೈಲ್ ಬಾಯಿ ಸಮೀಪ ಇಡ್ರಿ. ಹಾ ಮತ್ತು ಈ ಕಡೆ ಬಂದ್ಬಿಡ್ರಿ, ಎಲ್ಲ ಮಾರ್ಕೊಂಡ್ ರಾಯಚೂರಿಗೆ. ನೆಟ್ವರ್ಕ್ ಮಸ್ತ್ ಅದ ಈ ಕಡೆ. ಅದು ಎದಕ್ಕದಿರಿ ಅಲ್ಲಿ ನೆಟ್ವರ್ಕ್ ಇರ್ಲಾರ್ದಲ್ಲಿ. ಅದೇ ಮತ್ತೆ ಎಲ್ಲ ಅಲ್ಲಿ ಏನದ ಎಲ್ಲ ಮಾರ್ಕೊಂಡ್ಕೆ ಈ ಕಡೆ ರಾಯಚೂರಿಗೆ ಬಂದ್ಬಿಡ್ರಿ. ನಮ್ಮ ಮೇಲೆ ನೆಟ್ವರ್ಕ್ ಅದ ಎಲ್ಲ. ಏನ ಇಂಥ ಕಾಲದೊಳಗ ಈ ಸಮಸ್ಯೆ ಇದ್ರೆ ಹೆಂಗ? ಹಾ ಮತ್ತೆ ಎಷ್ಟು ಕಷ್ಟ ನೋಡ್ರಿ ಇದು. ಅದೇ ಅನ್ಸ್ಲಕತ್ತ ನನಗೆ. ಮತ್ತ ನೋಡಿದ್ರ ಊರು ಶಿಫ್ಟ್ ಮಾಡಿ ಹೊಸ ಊರು ಮಾಡ್ಯಾರ, ನವನಗರ ಮಾಡ್ಯಾರ. ನಿಮ್ದು ನವನಗರಕ್ಕೆ ಫೆಸಿಲಿಟೀಸ್ ಕೊಡ್ಲಿಲ್ಲ ಅಂದ್ರೆ ಹೆಂಗ್ರಿ ಇವರೆಲ್ಲ? ಗೌರ್ಮೆಂಟ್ ನಿಮ್ಮ ಊರನವ್ರು ಎಲ್ಲರೂ ಕೂಡಿ ಒಂದ್ ಸ್ವಲ್ಪ ಏನಾರ ಹೋರಾಟ ಮಾಡಿ ಬಿಸಿ ಮುಟ್ಟಿಸ್ಬೇಕ ಸರ್ಕಾರದ ಮಬ್ಬುಗಳಿಗೆ. ಆಗ್ಲಿ. ಪ್ರಕಾಶಕರ ನುಡಿ. ಈ ಒಂದು ಕಂಬಿ ಪ್ರಕಾಶರ ಇಷ್ಟ ತನಕ ಯಾರ್ದಾಯ್ತಂದ್ರೆ ಲೇಖಕರ ಮಾತು ಅಂತ ಆಯ್ತು. ಪ್ರಕಾಶ್ ಕಂಬಿ ಗುರುಗಳೇ, ಇವರು ಲೇಖಕರ ಮಾತು ಅಂತೇಳಿ ಇನ್ನ ಈಗ ಹೇಳಿವಿ. ಇದು ಆಡಿಯೋ ಕಳಿಸ್ತೀವಿ, ಅದಕ್ಕೆ ಕೇಳ್ರಿ. ಫಸ್ಟ್ ಪಾರ್ಟ್ ಬಹಳ ಚಂದದ. ಈಗ ಮೆಲುಕು ಬರೆಯುವ ಸಮಯದಲ್ಲಿ ನೀವೇನ್ ಅನುಭವಿಸ್ತೀರಲ್ಲ ಕಷ್ಟ, ಅದೆಲ್ಲ ಬರ್ದಾರ ಅವ್ರ ತಂದೆಯವರು ಪ್ರವಚನ ಬರೆದು ಹೇಳಿದ್ದು, ಬರ್ಕೊಳ್ಳೋದು, ಕಷ್ಟಪಟ್ಟು ಓದೋದು, ಪ್ರಿಂಟ್ ಮಾಡಿಸೋದು, ಎಲ್ಲ ಕಷ್ಟಗಳು ಹೇಳ್ಕೊಂಡಾರ ಅವರು. ಗಣಪತಿ ಭಟ್ ಅಗ್ನಿಹೋತ್ರಿ ಅವರು. ಈಗ ನೆಕ್ಸ್ಟ್ ಪ್ರಕಾಶಕರ ನುಡಿ. ಇವ್ರು ಯಾರಪ್ಪ ಅಂದ್ರ ನಾರಾಯಣ ಬಸವ ಅಂದ್ರ ಶಂಕರ ಭಟ್ಟರ ಶಿಷ್ಯರು. ಶಿವೋಹಂ ಪ್ರಕಾಶನ ಹುಬ್ಬಳ್ಳಿ ಇದರ ಸಂಚಾಲಕರು, ವೇದಾಂತ ವೇದಿಕೆ. ಇವ್ರೇನ್ ಹೇಳ್ತಾರ ಪ್ರಕಾಶಕರು? ಇವ್ರು ಈ ಬುಕ್ ಓದೋದು ಬೇಕಾಗಿಲ್ಲ. ಇವ್ರ ಅನುಭವಗಳು ಕೇಳಿದ್ರೆ ಸಾಕು. ಬುಕ್ ಓದಿದ್ದಷ್ಟು ಅನುಭವ ಗೊತ್ತಾಗ್ಬಿಡ್ತದೆ. ಇಲ್ಲಿ ಬುಕ್ಕಿನಾಗ ಏನದು ಅಂತ ಗೊತ್ತಾಗ್ತದ. ಯಾವಾಗಲೂ ಸತ್ಯವೆಂದರೇನು, ಜಗತ್ತಿನ ಸ್ವರೂಪವೇನು, ಜೀವ ಸ್ವರೂಪವೇನು, ಪರಮಾತ್ಮನಿಗೂ ಜೀವನಿಗೂ ಇರುವ ಸಂಬಂಧ ಎಂತಹದ್ದು, ಅವು ಬೇರೆ ಬೇರೆ ವಸ್ತುಗಳೋ ಅಥವಾ ಒಂದೇ ವಸ್ತುವೋ, ಇಲ್ಲವೇ ಒಂದೇ ಎರಡಾಗಿ ತೋರುತ್ತದೆಯೋ,
ಇವನ್ನೆಲ್ಲ ಸರಿಯಾಗಿ ವಿಚಾರ ಮಾಡಿದಾಗ ಆ ಆ ಅಜ್ಞಾನಕ್ಕೆ ಇರಲು ಅವಕಾಶವೇ ಇರುವುದಿಲ್ಲ. ಅಜ್ಞಾನನದೇನಾಗ್ತದ? ಓಡೋಗ್ಬಿಡ್ತು. ಅಜ್ಞಾನ ಓಡೋಗ್ಬಿಡ್ತು. ಏನೇನು ವಿಚಾರ ಮಾಡಿ ಅಜ್ಞಾನ ಓಡಿಸ್ಲಿಕ್ಕೆ ಇವೆಲ್ಲ ನೋಡ್ರಿ. ಏನೇನು? ಸತ್ಯ ಎಂದರೇನು? ಪ್ರಶ್ನೆ ಬರ್ಕೋರಿ ಒಂದ್ ಕಡೆ. ಸತ್ಯ ಎಂದರೇನು? ಜಗತ್ತಿನ ಸ್ವರೂಪ ಏನು? ಜೀವದ ಸ್ವರೂಪ ಏನು? ಪರಮಾತ್ಮನಿಗೂ ಈ ಜೀವನಿಗೂ ಇರುವ ಸಂಬಂಧ ಎಂಥದ್ದು? ಅವು ಬೇರೆ ಬೇರೆ ವಸ್ತುಗಳು ಅಥವಾ ಒಂದೇ ವಸ್ತುವು ಎರಡಾಗಿ ತೋರುತ್ತದೆಯೋ? ಈ ರೀತಿಯಾಗಿ ನಾವು ವಿಚಾರ ಮಾಡುವಾಗ ಅಲ್ಲಿ ಅಜ್ಞಾನ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಓಡೋಗ್ಬಿಡ್ತದೆ. ಎಲ್ಲಿಯವರೆಗೆ ಈ ರೀತಿಯಾಗಿ ವಿಚಾರ ಮಾಡುವ ಅಭ್ಯಾಸಗಳನ್ನ ನಾವು ಬೆಳೆಸಿಕೊಳ್ಳುವುದಿಲ್ಲವೋ ಅಲ್ಲಿ ತನಕ ಏನಿರ್ತದ? ಅಜ್ಞಾನ ನಂಬಲ್ಲಿ ಹೆಂಗೇ ಇರ್ತದ. ಇವೆಲ್ಲ ವಿಚಾರ ಮಾಡ್ತಿರ್ಬೇಕು. ಅಲ್ಲಿಯವರೆಗೆ ನಾವು ಏನೇನು ಮಾಡಿದರೂ ಧನ್ಯತೆ ಕೃತಕೃತ್ಯತೆ ಉಂಟಾಗುವುದಿಲ್ಲ. ಏನ್ ಮಾಡಿದ್ರು ಈ ಒಂದು ಮಾಡಿದ ಕೆಲಸ ಈ ಭೂಮಿ ಮೇಲೆ ಬಂದ ಮೇಲೆ ಕಾಯ ವಾಚ ಮನಸ ಏನೇನೋ ಕೆಲಸ ಮಾಡೀವಿ, ಮಾಡಿದ್ದು ಸಾರ್ಥಕಪ್ಪ ಅಂತ ಅನ್ಸಂಗೇ ಇಲ್ಲ. ಇದು ರೆಕಾರ್ಡಿಂಗ್ ಆಗ್ಲಕತ್ತದ, ನಿಮ್ಮ ಮಾತುಗಳು ಬರ್ತಾವ. ಸೈಲೆಂಟ್ ಕೆಲಸ ಮಾಡ್ರಿ, ಮಾತಾಡೋದೇನಲ್ಲಿ ರೆಕಾರ್ಡ್ ಆಗ್ತದೆ. ಶಿವ ಶಿವ. ಏನಾಯ್ತು? ಇಲ್ಲಿ ಕೃತಕೃತ್ಯತೆ ಉಂಟಾಗಂಗೆ ಇಲ್ಲ. ನಾ ಮಾಡಿದ್ದು ಸಾರ್ಥಕತೆ ಆಯ್ತಪ್ಪ ಅಂತ ಅನ್ಸಂಗೆ ಇಲ್ಲ. ಎಲ್ಲಿ ತನಕ ಈ ತತ್ವ ಚಿಂತನೆ ಮಾಡಂಗಿಲ್ಲ, ಆ ತತ್ವ ಚಿಂತನೆ ಮಾಡಿ ಅದರ ಅನುಭವ ಅಮೃತ ಸ್ವೀಕಾರ ಮಾಡಂಗಿಲ್ಲ, ಅಲ್ಲಿ ತನಕ ನಾ ಮಾಡಿದ್ದು ಮುಗಿತಪ್ಪ, ನಾ ಎದಕ್ಕೆ ಬಂದೀನಿ, ಅದೆಲ್ಲ ಕೆಲಸ ಆಯ್ತು ಅಂತೇಳಿ ಒಂದು ಮುಕ್ತಾಯ ಆದಂಗ, ಕೃತಕೃತ್ಯತೆ ಅಂದಂಗ, ಸಂತೃಪ್ತಿ ಆದಂಗ, ಒಂದು ಧನ್ಯತಾ ಭಾವ ಉಂಟಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಂಸಾರ ವಿಷಮ ಸಂಸಾರ ಅದೇನತ್ತ ಇಲ್ಲಿ ತನಕ ಯಾರೂ ಪರಿಪೂರ್ಣ ಮಾಡೇ ಇಲ್ಲ. ಒಂದಿಲ್ಲ ಒಂದ್ ಇನ್ನೊಂದಿಟ್ಟು ಉಳಿದಿರ್ತದ, ಅದು ಮಾಡ್ಬೇಕು ಇದು ಮಾಡ್ಬೇಕಂತೇಳಿ. ಹಂಗ ನೀನು ಬ್ರಹ್ಮವೇ ಇರುವೆ, ಯಾವ ಚಿಂತೆಗಳು ನಿನಗಿಲ್ಲ, ದುಃಖವೂ ಇಲ್ಲ. ದುಃಖ ಆಗಲಿ ಎಂದರೆ ಆಗುವ ಹಾಗಿಲ್ಲ. ಇಂಥ ಭದ್ರವಾದ ನೀವು ಹೋಗ್ಬಿಡು ಹೋಗ್ಬಿಟ್ಟು ಮಾಡ್ಕೊಂಡು ಬರ್ತಾ ಹೋಗಿ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಹೋಗ್ಬಿಡು ನೀನು. ಯಾಕೆ ಇಬ್ಬಿಬ್ಬರು ಕೆಲಸ ಮಾಡ್ಬೇಕು? ಬಹಳ ದೊಡ್ಡ ಕೆಲಸ ಬಂದಿಲ್ಲ. ಹೋಗಿ ಮನೆಗೆ ಹೋಗಿ. ಎಷ್ಟು ಸರಿ ಹೇಳೋ ನಿಮಿಷ ಆಗಿಲ್ಲ, ಹಂಗೆ ಮಾತಾಡ್ತಾರೆ. ಒಬ್ಬರ ಕೆಲಸನೂ ಇಲ್ಲ, ಅರ್ಧ ಕೆಲಸ ಸುಮ್ಮನೆ ಇಬ್ಬರು ಬಂದು ಕದ್ಲ ಮಾಡ್ತೀರಿ. ನೀ ಬ್ರಹ್ಮವೇ ಇರುವಿ, ಯಾವ ಚಿಂತೆಗಳು ನಿನಗಿಲ್ಲ, ದುಃಖವೂ ಇಲ್ಲ. ದುಃಖ ಆಗಲಿ ಎಂದರೆ ಆಗುವ ಹಾಗಿಲ್ಲ. ಏನಾದ್ರು ದುಃಖ ಆಗಲಿ ಅಂದ್ರೆ ದುಃಖ ಆಗ್ತದೇನು? ಸುಖ ಆಗಲಿ ಅಂದ್ರೆ ಸುಖ ಆಗ್ತದೇನು? ಅವ್ರವ್ರ ಪ್ರಾರಬ್ಧದ ಪ್ರಕಾರ ಆಗ್ತಿರ್ತದೆ. ನೀನು ಬ್ರಹ್ಮ ಇರುವಿ, ಯಾವ ಚಿಂತೆಗಳು ನಿನಗಿಲ್ಲ, ದುಃಖವೂ ಇಲ್ಲ. ದುಃಖ ಆಗಲಿ ಅಂದರೆ ಆಗುವ ಹಾಗಿಲ್ಲ. ಇಂಥ ಭದ್ರ ಕೋಟೆ ನಿನ್ನದು. ಅದು ಆನಂದದ ಕೋಟೆ, ಸಮಾಧಾನದ ಕೋಟೆ. ಅದನ್ನು ಭೇದಿಸಲು ಯಾರಿಗೂ ಶಕ್ಯವಿಲ್ಲ. ಸ್ವಂತ ಈಶ್ವರನಿಗೂ ಅದನ್ನು ಬದಲು ಮಾಡಲಿಕ್ಕೆ ಶಕ್ಯವಿಲ್ಲ. ಏಕೆಂದರೆ ಅದು ಅವನ ಸ್ವರೂಪವೇ ಆಗಿದೆ. ನಿಮ್ಗೇನು ಸುಖ ದುಃಖ ಕೊಡ್ಲಕತ್ತನ, ನಿಮ್ಮ ಸುಖ ಈಶ್ವರನ ಸ್ವರೂಪ, ನಿಮ್ಮ ದುಃಖನೂ ಈಶ್ವರನ ಸ್ವರೂಪ. ಈಶ್ವರನೇ ಅವೆಲ್ಲ ಸ್ವರೂಪ ಆಗಿ ಬಂದಾನ ನಿಮಗ.
ಈಶ್ವರ ಕೃಪೆ. ಹೌದಾ ಇಲ್ಲ? ಈಗ ನಾವು ನೀವು ಕುಂತು ಇಲ್ಲಿ ಪಾಠ ಹೇಳೋದು ಕೇಳೋದು ಮಾಡ್ಲಕತ್ತಿದ್ದೀವಿ, ಯಾರ ಕೃಪೆ ಅದು? ಈಶ್ವರ ಕೃಪೆನೇ. ಇಲ್ಲಿ ಶ್ರವಣ ಮಾಡೋನು ಅವನೇ, ಪಾಠ ಹೇಳೋನು ಅವನೇ, ಆ ಪಾಠದ ವಿಷಯನೂ ಅವನೇ, ಆ ಗ್ರಂಥನೂ ಅವನೇ, ಗ್ರಂಥದ ಗ್ರಂಥಕರ್ತೃನು ಅವನೇ, ಎಲ್ಲನೂ ಅವನೇ ಆಗ್ಯಾನ. ಹಿಂಗಾಗಿ ನೀ ಬ್ರಹ್ಮನೇ ಇರುವಿ ಅಂದ ಕೂಡ್ಲೇನೆ ಹೌದು ನಾ ಬ್ರಹ್ಮನೇ ಅದೀನಿ ಅಂತೇಳಿ ಅಂದುಕೊಂಡ್ರೆ ಬ್ರಹ್ಮ ಆಗಂಗಿಲ್ಲ. ಬ್ರಹ್ಮ ಅದೀನಿ ಅಂತ ತಿಳ್ಕೋಬೇಕು. ಇದು ತಿಳ್ಕೊಳ್ಳೋ ವಿಷಯ, ಜ್ಞಾನದ ವಿಷಯ ಇದು. ಹೀಗೆ ತಮ್ಮ ಸಂಪರ್ಕದಲ್ಲಿ ಬರುವ ಶಿಷ್ಯರೆಲ್ಲರಿಗೂ ಯಾವುದೇ ಧರ್ಮ, ಜಾತಿ, ಮತ, ಪಂಥ ಮತ್ತು ಪಂಗಡ ಇವುಗಳ ತಾರತಮ್ಯ ಮಾಡದೆ ಅವರಿಗೆ ಆಧ್ಯಾತ್ಮಿಕ ತತ್ವಗಳನ್ನ ವ್ಯಾವಹಾರಿಕ ಹಾಗೂ ಸರಳ ಉದಾಹರಣೆಯನ್ನ ಕೊಟ್ಟು ಅವರು ಸಂಪೂರ್ಣವಾಗಿ ಸಮಾಧಾನ ಹೊಂದುವಂತೆ ಉಪದೇಶ ಮಾಡುತ್ತಿದ್ದರು. ಯಾರು ಮಾಡ್ತಿದ್ರು? ಶಂಕರ ಭಟ್ಟರು, ಅಗ್ನಿಹೋತ್ರಿ, ಆ ಗುರುಗಳು. ತಮ್ಮಲ್ಲಿ ಬಂದವರು ಅವರ ಹೆಸರು, ಧರ್ಮ, ಜಾತಿ ಯಾವುದೇ ಪೂರ್ವಾಪರದ ವಿಚಾರ ಮಾಡದೆ ಅವರಿಗೆ ಆತ್ಮಜ್ಞಾನ ಬೋಧೆ ನೀಡುವುದೇ ತಮ್ಮ ಸಂತೋಷದ ಕಾಯಕವನ್ನಾಗಿಸಿಕೊಂಡಿದ್ದರು. ಹೀಗೆ ಇದ್ದರೂ ನಮ್ಮ ಸದ್ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರ ಹೊಂಬಳ ಇವರು ನೋಡ್ರಿ, ಶಿಷ್ಯ ಗುರುವನ್ನ ಕೊಂಡಾಡ್ಲಕತ್ತಾನೆ. ಎಂತ ಗುರು ಇದ್ರಪ್ಪ ನಮಗ ಅಂತೇಳಿ. ಗದಗ ತಾಲೂಕ ಹೊಂಬಳ ಗ್ರಾಮದಲ್ಲಿ ದಿನಾಂಕ 18/2/97 ಇವರ ಜನ್ಮವಾಯಿತು. ವಿದ್ಯಾಭ್ಯಾಸವು ಹೊಂಬಳದಲ್ಲಿಯೇ ಆಯಿತು. ವೈದಿಕ ಸಂಪ್ರದಾಯದ ಸಂಸಾರದಲ್ಲಿ ಇವರ ಜನ್ಮ ತಳೆದ ಕಾರಣ ಇವರಿಗೆ ವೈದಿಕ ಕರ್ಮಾಚರಣೆ, ಅಧ್ಯಯನಗಳ ಬಗ್ಗೆ ಸಂಪೂರ್ಣ ಶಿಕ್ಷಣ ಸಿಗುವಂತಾಯಿತು. ಶಿಕ್ಷಣದ ನಂತರ ಈಗ ನೋಡ್ರಿ, ಸಂತರ ಮನೆಯೊಳಗ ಡೈರೆಕ್ಟ್ ಹುಟ್ಟದ ಹೆಂಗಿರ್ತದ? ಸಂತರ ಶರಣರ ಮನೆಯೊಳಗ ಡೈರೆಕ್ಟ್ ಹುಟ್ಟಿದ್ರ, ಸಂಸ್ಕಾರ ಉಳ್ಳವರು ಮನೆಯಾಗ ಹುಟ್ಟಿದ್ರ ಅಂತಂದ್ರ ಅರ್ಧ ಜವಾಬ್ದಾರಿ ಮುಗಿದು ಹೋಗ್ಬಿಡ್ತು. ಕುಡುಕರು ಕೆಡಕರ ಮನೆಯಾಗ ಹುಟ್ಟಿದ್ರ ಮೊದಲ ದುಶ್ಚಟಗಳ ವಿರೋಧ ಮಾಡ್ಲಿಕ್ಕೆ ಅರ್ಧ ಆಯುಷ್ಯ ಕಳೆದು ಹೋಗ್ಬಿಡ್ತದೆ. ಇದು ಕೆಟ್ಟದ್ದಂತ ತಿಳ್ಕೊಳಕ. ಹೌದಿಲ್ಲ? ಕುಡುಕರು ಕೆಡಿಕರು ಮನೆಯೊಳಗೆ ಹುಟ್ಟಿದೆವು ಅಂತಂದ್ರ ಅದು ಮಕ್ಕಳ ಮೇಲೆ ಪರಿಣಾಮ ಬೀರಿ ಆ ಮಕ್ಕಳಿಗೆ ಒಂದೊಂದ್ ಸಾರಿ ಏನಾಗ್ಬಿಡ್ತದ, ಅಶಕ್ತ ಇದ್ದು ಮಕ್ಕಳು ಅಂತಂದ್ರ ಅವು ಅದೇ ದಾರಿ ಹಿಡಿತಾವ. ಇಲ್ಲ ಮಕ್ಕಳ ಬಳಿ ಚಲೋ ಬುದ್ಧಿ ಇತ್ತು ಅಂತಂದ್ರ ಇದು ಕೆಟ್ಟದ್ದಂತ ತಿಳ್ಕೊಂಡು ಅದನ್ನು ವಿರೋಧ ಮಾಡಿ ಬದುಕಬೇಕಾದ್ರೆ ಅರ್ಧ ಆಯುಷ್ಯ ಅರ್ಧ ಶಕ್ತಿ ಅದಕ್ಕೆ ಹೋಗ್ಬಿಡ್ತದ. ಅದಕ್ಕೆ ಸಂತರ ಮಹಾತ್ಮರ ಮನೆಯೊಳಗೆ ಹುಟ್ಟಿದ್ರೆ ಈ ಸಮಸ್ಯೆ ಇರಂಗಿಲ್ಲ. ಅದಕ್ಕೆ ಸತ್ ಕುಲೋತ್ಪನ್ನರು ಅಂತಾರವ್ರಿ. ಸತ್ ಕುಲೋತ್ಪನ್ನರು ಅಂತಂದ್ರ ಸಂತ ಮಹಾತ್ಮರ ಮನೆಯೊಳಗ ಹುಟ್ಟವರು. ಅವರಿಗೆ ಆಯುಷ್ಯ ಹೆಂಗಿರ್ತದಂತಂದ್ರ ಬರೀ ತತ್ವಜ್ಞಾನ ಚಿಂತನೆ ಮಾಡುವುದಕ್ಕೆ ಅನುಕೂಲಕರ ಇರ್ತದ. ದುಶ್ಚಟದವರ ಮನೆಯೊಳಗೆ ಹುಟ್ಟಿದ್ರ ಆ ದುಶ್ಚಟಗಳನ್ನ ದೂರ ಮಾಡೋದಕ್ಕೆ ಅವರು ಅರ್ಧ ಹೈರಾಣಬೇಕು. ಇಡೀ ಜೀವನನೇ ಅದು ತಾವೂ ದುಶ್ಚಟ ಮಾಡ್ಲಾರ್ದಂಗ ಮನೆಯವರು ಮಾಡಿದ್ದನ್ನ ಸಹಿಸಿಕೊಂಡು ಮನೆಯವರಿಗೆ ಮಾಡ್ಲಾರ್ದಂಗ ವಿರೋಧಿಸಿ ಅದು ಮಾಡೋದಕ್ಕೆ ಇವ್ರದ್ದು ಅರ್ಧ ಆಯುಷ್ಯ ಹಾಳಾಗೋಗ್ಬಿಡ್ತು. ಅದಕ್ಕೆ ವೇದಾಂತ ಸಿದ್ಧಾಂತ ಯಾರು ಬೇಕಾದವರು ಓದಿ ಏನ್ ಬೇಕಾದ್ ಹೇಳ್ಬಹುದು ಅಂತಂದ್ರ ಅವರು ಕಷ್ಟಪಟ್ಟು ಮಾಡಬೇಕಾಗ್ತದ. ಈ ಸತ್ ಕುಲೋತ್ಪನ್ನರು ಏನಿರ್ತಾರ ಇವರಿಗೆ ಸರಳದಾಗ ಇದು ಸಿಕ್ಬಿಡ್ತದ. ಅದನ್ನೇ ಹೇಳ್ತಾರವರು. ಇವರು ವೈದಿಕ ಕರ್ಮಗಳ ಆಚರಣೆ ಅಧ್ಯಯನಗಳ ಬಗ್ಗೆ ಸಂಪೂರ್ಣ ಶಿಕ್ಷಣ ಸಿಗುವಂತಾಯಿತು. ಯಾಕಂದ್ರೆ ವೈದಿಕ ಸಂಪ್ರದಾಯದವರ ಸಂಸಾರದಲ್ಲಿ ಜನ್ಮ ತಳೆದ ಕಾರಣ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗಿ ಇನ್ನ ಸಾಧನೆ ಮಾಡೋದ್ರಾಗೆ ಜೀವ ಹೋಯ್ತು ಅಂತಂದ್ರೆ ಅವ್ರು ಮಾಡಿದ ಸಾಧನೆ ವೇಸ್ಟ್ ಆಗ್ತದೇನು ಅಂತಂದ್ರ ವೇಸ್ಟ್ ಆಗಲ್ಲ. ವಿಚಾರ ಚಂದ್ರದ ಹೇಳ್ತದ ಇಲ್ಲ? ಮೋಕ್ಷ ಸಾಧನೆ ಮಾಡುವಾಗ ಇನ್ನ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗಿರಂಗಿಲ್ಲ. ಅದೃಢ ಅಪರೋಕ್ಷ ಬ್ರಹ್ಮದ ಜ್ಞಾನದ ತನಕ ಬಂದು ತಲುಪಿರ್ತಾರ. ಅಟತಿಗೆ ಅವ್ರ ಆಯುಷ್ಯ ಮುಗಿತು.
ಮುಗೀತು ಸತ್ತರ ಅಂತಂದ್ರೆ ಅವ್ರು ಮಾಡಿದ ಆಯುಷ್ಯ ಎಲ್ಲಿ ಹೋಗ್ತದ ಅಂತಂದ್ರೆ ಇಂಥ ಒಂದು ವೈದಿಕ ಸಂಪ್ರದಾಯದವರ ಸಂಸಾರದಲ್ಲಿ ಜನನ ಆಗ್ತದ. ಅಲ್ಲಿ ಅವ್ರಿಗೆ ಏನಾಗ್ತದ, ಹಿಂದಿಂದ ಕಷ್ಟಗಳು ಯಾವ ಇರಂಗೇ ಇಲ್ಲ, ಮುಂದೆ ನೋಡ್ಕೊಂಡು ಹೋಗ್ಲಕ್ಕ ಅಂತ ಒಂದು ಒಳ್ಳೆ ಮನಿ ಸಿಗ್ತದೆ. ಅಂತ ಸಂಸಾರದಲ್ಲಿ ಜನ್ಮ ತಳೆದ ಕಾರಣ ಅವ್ರಿಗೆ ಏನಾಗ್ಬಿಡ್ತು, ವೈದಿಕ ಕರ್ಮಾಚರಣೆಗಳು ಅಧ್ಯಯನಗಳು ಸಂಪೂರ್ಣ ಶಿಕ್ಷಣ ಆಟೋಮೆಟಿಕ್ ಸಿಕ್ಬಿಡ್ತದ. ಹೆಂಗದ ಸಿಕ್ಕುತ್ತದ. ಈಗ ನೋಡ್ರಿ ನಮ್ಮ ಮನ್ಯಾಗ ಡೈರೆಕ್ಟ್ ಸಿಕ್ಕದ. ನಮ್ಮ ಮುಂದಿನವ್ರು ಹೆಂಗದಾರ ನೋಡಿರ, ಹಿಂದಿನವ್ರು ಚಲೋ ಅದಾರ, ಮುಂದಿನವ್ರು ಹೆಂಗದಾರ, ಇದಕ್ ಸಂಬಂಧ ಇರ್ಲಾರ್ದಂಗದಾರ ಅವರು. ಇದೆಂತ ಕರ್ಮ. ನಾವು ಹಿಂದಿನವ್ರಿಗೆ ನೆನೆಸ್ಕೊಂಡು ನಮ್ಮ ಪೂರ್ವಜರು ಪುರಾಣ ಪುಣ್ಯಕಥೆ ಬರೆದು ಸಾಹಿತ್ಯ ಎಲ್ಲ ರಚನೆ ಮಾಡಿದ್ದಕ್ಕ ಅವ್ರದೇ ಒಂದು ಜೀನ್ಸ್ ನಮ್ಮೊಳಗೆ ಕೆಲಸ ಮಾಡ್ಲಕತ್ತವ ಅಂತ ನಮಗನಿಸಿ ನಾವು ಅವರಿಗೆಲ್ಲ ಧನ್ಯತಾ ಭಾವದಿಂದ ಜೀವನ ಮಾಡ್ಲಕತ್ತೀವೇ ಇಲ್ಲ. ಸತ್ಕುಲೋತ್ಪನ್ನರು ನಾವು ಅಂತೇಳಿ ಅಂತೀವಿ. ಮುಂದಿನವ್ರು ಇವ್ರು ನಮಗೆ ಹುಟ್ಟ್ಯಾರೋ ಇಲ್ಲೋ ಅಂತ ಡೌಟ್ ಬರೋ ರೀತಿಯಲ್ಲಿ ಅದಾರಲ್ಲ ಈಗ ಬಂದು ಸಂತಾನ. ಇದಕ್ಕೇನ್ ಮಾಡ್ತೀರಿ? ಹೆಂಗದ ಇದು ಕನೆಕ್ಷನ್? ಹೆಂಗಿದಾಗ್ಲಿಕ್ಕತ್ತದ ಇದು? ಅದಕ್ಕೆ ಕಷ್ಟದ. ಯಾಕಂತಂದ್ರೆ ಇವು ಸುಡುಗಾಡು ಸರ್ಕಾರಗಳು ಆರಿಸಿ ಬಂದು ನಮ್ಮ ದೇಶದ ಮೂಲ ಸಿದ್ಧಾಂತ ಮುಂದಿನ ಮಕ್ಕಳಿಗೆ ಗುರುತು ಆಗ್ಲಾರ್ದಂಗ ಮಾಡಿ ಆ ಗ್ರಂಥಗಳಲ್ಲಿ ಕೆಲಸಕ್ಕೆ ಬರಲಾರ್ದಂತ ವಿಷಯಗಳ ಕಲಿಸಿ ಅವರಿಗೆ ಡಿಗ್ರಿ ಕೊಟ್ಟು ಕೆಲಸಕ್ಕೆ ಬರಲಾರ್ದ ನೌಕರಿ ಮಾಡಿಸಿ ಜನ್ಮ ವ್ಯರ್ಥ ಮಾಡ್ಲಿಕ್ಕತ್ತಾರ. ಹಿಂದಿಂದ ಋಷಿ ಮುನಿಗಳು ಸಂತ ಮಹಾತ್ಮರ ಶರಣರ ವಿಚಾರಗಳನ್ನ ಆ ಸಿಲೆಬಸ್ಸಿನೊಳಗ ಹಾಕಿ ಏನ್ ಮಾಡ್ಬೇಕು, ಅವರು ಸಂಸ್ಕಾರ ಸಂಸ್ಕೃತಿಗಳನ್ನು ಮಕ್ಕಳಿಗೆ ಕೊಟ್ರೆ ಭಾರತ ಮತ್ತೆ ತಳ ಹೊಳಿತು. ಅದನ್ನ ಭಾರತವನ್ನ ವಿನಾಶದ ಅಂಚಿಗೆ ಒಯ್ಲಕತ್ತಾರ. ಎಲ್ಲ ದೇಶದೊಳಗ ಅರ್ಧಕ್ಕರ್ಧ ಕೊಳಕು ಪ್ರಜೆಗಳು, ಕೊಳಕು ರಾಜಕಾರಣಿಗಳು. ದೇಶಾಭಿಮಾನ ಇಲ್ಲ, ಭಾಷಾಭಿಮಾನ ಇಲ್ಲ, ಧರ್ಮಾಭಿಮಾನ ಇಲ್ಲ, ಈಶಾಭಿಮಾನ ಇಲ್ಲ, ಕೋಶಾಭಿಮಾನ ಇಲ್ಲ. ಇಂಥವರೆಲ್ಲರೂ ಕೂಡಿ ಓಟ್ ಹಾಕಿ ಇಂಥವ್ರನ್ನ ಆರಿಸಿ ತಂದು ಇಂಥ ಪುಸ್ತಕಗಳು ಬರೆದು ಇಂಥ ಡಿಗ್ರಿಗಳು ತಗೊಂಡು ಇಂಥ ಸುಡುಗಾಡು ಜ್ಞಾನದಿಂದ ದೇಶ ಏನಾಗ್ಲಕತ್ತದ, ಸರ್ವನಾಶದ ಅಂಚಿಗೆ ಹೋಗ್ಲಕತ್ತದ. ಮತ್ತೆ ಇದು ಪರಿವರ್ತನೆ ಆಗ್ಬೇಕಾದ್ರ ಮತ್ತೆ ಕೃಷ್ಣ ಬರ್ಬೇಕು, ಕುಂಡಿ ಮೇಲೂ ಅದನ್ನ ನೆಟ್ಟಗೆ ಮಾಡ್ಲಕ್ಕ ಅಷ್ಟೇ. ಮತ್ತವ ಬರ್ಬೇಕು, ಬರೋ ತನಕ ಆಗಂಗಿಲ್ಲ. ಏನ್ರಿ ಬ್ರಾಹ್ಮಣರ ಮಕ್ಕಳು ಹಿಂಗಾಗೋದಿಲ್ಲ. ಅವರು ಧರ್ಮವನ್ನು ಹಿಡ್ಕೊಂಡೆ ಅವ್ರು ಬೇಕಾದಂತ ಗ್ರಾಜುಯೇಟ್ ಧರ್ಮವನ್ನು ಹಿಡ್ಕೊಂಡೇ ಹೋಗ್ತಾರೆ. ಸತ್ಕುಲೋತ್ಪನ್ನತೆ ಕಾರಣಕ್ಕ ಅದೇ ಪಾಯಿಂಟ್ ಇಲ್ಲಿ ಬಹಳ ಚಂದ ಹೇಳ್ಯಾರ ಅವ್ರು. ಹಂಗೇನಿಲ್ರಿ. ಈಗ ನೋಡ್ರಿ, ಮತ್ತ ಗುರುಗಳ ಇದ್ರೊಳಗೆ ಹಂಗೆಲ್ಲ ಇಲ್ರಿ. ಸತ್ಕುಲೋತ್ಪನ್ನ ಅದರಿ. ಅವ್ರಲ್ಲಿ ಮುಂದಿನ ಪಡಿ ಹಂಗಿಲ್ಲ. ಅದಕ್ಕೆ ನಾವು ಇಂಗ್ಲಿಷ್ ಶಾಲೆಗೆ ಹಚ್ಚಿದ್ದೆ ಕಾರಣ ಹೆಂಗ ನಮಸ್ತವ್ರಿ. ಮನಿ ಒಳಗ ಹೆಣ್ಣು ಮಕ್ಕಳು ಏನದಾರಲ್ರಿ, ಅವರು ಒಳ್ಳೆ ಸಂಸ್ಕಾರ ಇದ್ದವ್ರು ಇರ್ಬೇಕು, ಬಹಳ ಮುಖ್ಯ ಅದ. ನಾವೇನ್ ಮಾಡ್ತೀವಿ, ಬರೇ ಮಾರಿ ಚಂದ ಮೇಕಪ್ ಮಾಡ್ಕೊಂಡು ಹುಡುಗಿಯರಿಗೆ ಮದಿ ಮಾಡ್ಕೊಳಕ್ ಹೋಗ್ತೀವಲ್ಲ, ಈ ಸಮಸ್ಯೆ ಆಗ್ತದೆ. ಅವ್ರ ಹಿಂದಿನ ಸಂಸ್ಕಾರನೇ ನೋಡಂಗಿಲ್ಲ. ಎಂತ ಸಮಸ್ಯೆದಾಗ ಇದೀವಿ ಗೊತ್ತಾ? ನಾವು ಹೆಣ್ಣು ನೋಡ್ಲಕ್ ಹೋಗಿದ್ದೆವು, ಸಂಸ್ಕಾರ ಇದ್ದವ್ರ ಮನಿ ಅಂತ ತಿಳ್ಕೊಂಡು ಈ ಬತ್ತಿ ಕುಂಕುಮ ಅದೆಲ್ಲ ಹಚ್ಕೊಂಡು ಒಂದು ಕೆಂಪು ಶಾಲೆ ಹಾಕೊಂಡು ಒಡ್ಡಾಡೋದು ಅವ್ರ ಅಪ್ಪನ ನೋಡಿದ್ರೆ ಇದೊಂದು ಸಂಸ್ಕಾರದ ಮನಿ ಅಂತ ಮೇಲೆ ನೋಟಕ್ಕೆ ಅನಿಸ್ತು. ಮನಿಯೊಳಗ ಹಿಂದ ಗುರುಗಳು ಮತ್ತಿನ್ಯಾರಪ್ಪ ಶರಣ ಬಸವೇಶ್ವರ ಗುಡಿನೇ ಕಟ್ಟ್ಯಾರ, ಪುರಾಣ ಹೇಳ್ತಾರ, ಹಾಂಗ್ ಹೇಳ್ತಾರ, ಹಿಂಗ್ ಹೇಳ್ತಾರ. ಮುಂದಿನವರು ಅಂತವ್ರ ಮನೆಗಿನವ್ರು ಬಂದವರು ಹೆಂಗದಾರ? ಎಂತ ಸಮಸ್ಯೆ ಅದ ಇದು? ಹೆಂಗದ ಇದು?
ಅದಕ್ಕೆ ಸತ್ಕುಲೋತ್ಪನ್ನತೆ ಒಂದೇ ಮುಖ್ಯ ಅಲ್ಲ, ಅವರ ಸ್ವಂತ ಪ್ರಯತ್ನನೂ ಬೇಕು. 50% ಸತ್ಯ. ಸತ್ಕುಲೋತ್ಪನ್ನ ಏನದಲ್ಲ 50% ಸತ್ಯ. ಇನ್ನು ಉಳಿದದ್ದು ಅದರ ಪ್ರಯತ್ನನೂ ಬೇಕಲ್ಲ ಸ್ವಂತ. ಸ್ವಂತ ಪ್ರಯತ್ನ ಇಲ್ಲ ಅಂದ್ರೆ ಸತ್ಕುಲೋತ್ಪನ್ನ ಇದ್ದರೆ ಏನ್ ಮಾಡ್ತೀರಿ ತಗೊಂಡು? ಅವ್ರದ್ದು ಒಂದು ಸ್ವಂತ ಪ್ರಯತ್ನ ಅಂತ ಇರಬೇಕು. ಸತ್ಕುಲೋತ್ಪನ್ನತೆ ಒಂದು, ಸ್ವಯಂ ಪ್ರಯತ್ನ ಎರಡು. ಇವೆರಡು 50-50 ಅದಾವ. ಎಲ್ಲರೂ ಜಂಗಮರು, ಎಲ್ಲರೂ ಬ್ರಾಹ್ಮಣರ ತಿಳ್ಕೆ ಎಲ್ಲ ಲಿಂಗ ಕಟ್ಕೊಂಡು ಇವತ್ತಿ ಹಚ್ಕೊಂಡು ಜನಿವಾರ ಹಾಕೊಂಡು ಭಾರಿ ದೊಡ್ಡ ಕುಲದವ್ರತ್ತ ನಮಸ್ಕಾರ ಮಾಡಿಸ್ಕೋತಾರ. ಸತ್ಕುಲೋತ್ಪನ್ನರು ಇರ್ಬೋದು, ಸ್ವಯಂ ಪ್ರಯತ್ನದಿಂದ ಅವರಲ್ಲಿ ಯಾವ ಯೋಗ್ಯತೆನೂ ಇರಲಿಲ್ಲ ಅಂತಂದ್ರೆ ಅದೇನು ಅರ್ಧ ಸತ್ಯ ಅಷ್ಟೇ, ಹಾಫ್. ಅದಕ್ಕೆ ಸ್ವಯಂ ಪ್ರಯತ್ನ ಹೆಂಗಿರ್ತದಂತಂದ್ರೆ ರಾವಣನ ಹಿಂದಿನ ಮನೆ, ಹಿಂದಿನ ವಂಶದವರು, ರಾವಣನ ವಂಶದವರು ಹಿಂದಿನವರೆಲ್ಲ ಏನಿದ್ರು ಸಂತರು ಮಹಾತ್ಮರೇ, ಅವರೆಲ್ಲ ಪೂಜ್ಯ ವ್ಯಕ್ತಿಗಳೇ, ಅವರೆಲ್ಲ ಮಹರ್ಷಿಗಳೇ. ಅಂಥವರು ಮನೆಯೊಳಗೆ ರಾವಣ ಹುಟ್ಟಿದ. ಮತ್ತ ಮುಂದೆ ಹಿರಣ್ಯಕಶ್ಯಪುವಿನ ಮನೆಯೊಳಗ ಯಾರು ಹುಟ್ಟಿದರು? ಪ್ರಹ್ಲಾದ ಹುಟ್ಟಿದ. ತಂದಿ ಚಲೋ, ಮಗ ಕೆಟ್ಟ. ತಂದಿ ಕೆಟ್ಟ, ಮಗ ಚಲೋ. ಎಲ್ಲ ತರ ಉದಾಹರಣೆಗಳದಾವ ನಮ್ಮ ಇತಿಹಾಸದೊಳಗೆ. ಎಂತ ತಂದಿ ಎಂತ ಮಗ ಹುಟ್ಟಾನ ನೋಡು, ಎಂತ ಮಗನ್ ಎಂತ ಮಕ್ಕಳು ಹೆಂಗಾದು ನೋಡು ಅಂತ ಹೇಳಿ ಹೆಂಗೇನ ಅಂತಾರ ಇಲ್ಲ ತಂದೆ ಮಕ್ಕಳಿಗೆ ಹೋಲಿಸಿ. ಅಂದ್ರ ಏನದಂದ್ರ ಈ ಮನುಷ್ಯ ಸಾಯುವಾಗ ತನ್ನ ಬುದ್ಧಿಯನ್ನ ಸಂಗಟೆ ತಗೊಂಡು ಹೋಗ್ತಾನ, ಮತ್ತೆ ಹೊಳ್ಳಿ ಬರಾಗ ಆ ಬುದ್ಧಿ ತಗೊಂಡೇ ಬರ್ತಾನ. ಸಣ್ಣ ಕೂಸಿದ್ದಾಗ ಎಲ್ಲವಷ್ಟು ಮುದ್ದು ಮುಗ್ಧನೆ, ಮುಂದೆ ದೊಡ್ಡ ದೊಡ್ಡ ಆದಂಗೆಲ್ಲ ಅವು ತಮ್ಮ ಬುದ್ಧಿನೇ ನಡೆಸ್ತಾವ. ಹೀಗಾಗಿ ಇದು ಅರ್ಧ ಸತ್ಯ. ಸತ್ಕುಲೋತ್ಪನ್ನ, ಸ್ವಯಂ ಪ್ರಯತ್ನ ಇನ್ನೂ ಒಂದು ಅರ್ಧ ಸತ್ಯ. ಅದೇ ಮಾತು ಇವರು ಇಷ್ಟು ಚಂದ ಹೇಳಕತ್ತಾರ. ಅದಕ್ಕೆ ಇದನ್ನೊಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ಲಕತ್ತೀವಿ. ವಿಚಾರ ಮಾಡ್ರಿ ನಿಮ್ಮೊಳಗೆ ಕೂಡ ಎಷ್ಟರ ಮಟ್ಟಿಗೆ ಇದು ಸರಿ. ವೈದಿಕ ಸಂಪ್ರದಾಯದ ಸಂಸಾರದಲ್ಲಿ ಜನ್ಮ ತಳೆದ ಕಾರಣ ಇವರಿಗೆ ವೈದಿಕ ಕರ್ಮಗಳ ಆಚರಣೆ, ಅಧ್ಯಯನಗಳ ಬಗ್ಗೆ ಸಂಪೂರ್ಣ ಶಿಕ್ಷಣ ಸಿಗುವಂತಾಯಿತು. ಶಿಕ್ಷಣದ ನಂತರ ಏನ್ ಮಾಡಿದ್ರಪ್ಪ ಅಂತಂದ್ರೆ ಇವರು ಶಾಲಾ ಮಾಸ್ತರರಾಗಿ ತಮ್ಮ ಗೃಹಸ್ಥ ಜೀವನ ಆರಂಭಿಸಿದರು. ನಮಗ ಇಂಥವರೇ ನಮಗ ಆದರ್ಶ. ಗೃಹಸ್ಥರಿರ್ಬೇಕು, ಕಾಯಕ ಮಾಡಿರಬೇಕು, ತತ್ವಜ್ಞಾನಿಗಳಾಗಿರ್ಬೇಕು, ಇವರೇ ನಮಗ ಆದರ್ಶ. ಯಾಕೆ ನಾವು ಇಂಥ ಬುಕ್ ಹುಡುಕಾಡಿ ತರ್ತೀವಿ ಅಂತಂದ್ರ ಯಾವ್ದಾರ ಪೀಠಾಧಿಪತಿ ಸನ್ಯಾಸಿ ನಮಗೆ ಯಾವ ಆದರ್ಶನೂ ಅಲ್ಲ. ನಾವೇನ್ ಸನ್ಯಾಸಿ ಆಗಿರ್ತೀವ, ನಾವೇನ್ ಪೀಠಾಧಿಪತಿ ಆಗ್ತೀವ, ಅವ್ರ ಆದರ್ಶ ನಮಗಲ್ಲ. ಇಂಥವ್ರೇ ನಮಗ ಆದರ್ಶ. ಅಕ್ಕಮಹಾದೇವಿ ಆದರ್ಶನು, ಮತ್ತೆ ಹೇಮರೆಡ್ಡಿ ಮಲ್ಲಮ್ಮ ನಮಗ ಆದರ್ಶ ರೀ ಗೃಹಸ್ಥರಿಗೆ. ಹೇಮರೆಡ್ಡಿ ಮಲ್ಲಮ್ಮ ನಮಗ ಆದರ್ಶ. ಹಸಿವಾದೊಡೆ ಭಿಕ್ಷಾ ಅನ್ನಗಳು ಉಂಟು ಅಂತೇಳಿ ಬಿಟ್ಟು ಎಲ್ಲಿ ಭಿಕ್ಷೆ ಬಿಡ್ಲಕ್ಕೆ ಹೋಗೋದಿರ್ತದ. ಕೃಷಿಯಾದೊಡೆ ಕೆರೆ ಬಾವಿಗಳು ಉಂಟು ಅಂತೇಳಿ ಮೈ ಮೇಲಿನ ಬಟ್ಟೆ ಎಲ್ಲ ಬಿಟ್ಕೊಂಡು ಎಲ್ಲರೂ ಹೋಗ್ಲಕ್ಕಾಗ್ತದ. ಅವೆಲ್ಲ ಆಗ್ಲಾರ್ದ ಮಾತುಗಳು ಅಷ್ಟೇ. ವೈರಾಗ್ಯ ನೀಲಿ ಅಕ್ಕ ಅಂತೇಳಿ ಆಕಿದೊಂದು ಮೂರ್ತಿ ಮಾಡಿ ಮಾಡ್ದಾಗ ಇಡ್ಲಕ್ಕೆ ಅಷ್ಟೇ ಯೋಗ್ಯ ಹೊರತು ಅವಳು ನಡೆದ ನಡೆಗಳು ನಡಿಲಕ್ಕೆ ನಮ್ಗೆ ಯಾರಿಗೆ ಆಗಲ್ಲ. ನಮಗೇನಿದ್ರು ಹೇಮರೆಡ್ಡಿ ಮಲ್ಲಮ್ಮನಂಗ ಸಂಸಾರದೊಳಗೆ ಏನು ಕಷ್ಟಗಳಿದ್ರೂ ಸಹಿತ ಅವುಗಳನ್ನ ಸಹಿಸ್ಕೋತಾ ಸರಿ ಮಾಡ್ಕೋತಾ ಏನ್ ಮಾಡ್ಬೇಕು, ಆತ್ಮಜ್ಞಾನದ ಚಿಂತನದೊಳಗಿರ್ಬೇಕು. ಅವರು ನಮಗ ಆದರ್ಶ. ಸೋಮವಾರಪೇಟೆ ಮಾಡೋದೊಳಗ ಒಬ್ಬರು ಹೇಮರೆಡ್ಡಿ ಮಲ್ಲಮ್ಮನ ಭಕ್ತರು ಬಂದಿದ್ರು, ಒಬ್ಬರು ಅಕ್ಕಮಹಾದೇವಿ ಭಕ್ತರು ಬಂದಿದ್ರು. ಆ ಶರಣರಿಗೆ ಈ ಶರಣರಿಗೆ ವಾಗ್ವಾದ ಆಗಿ ದೊಡ್ಡ ಜಗಳ ಆಗಿಬಿಡ್ತು ಒಂದ್ ಕಾಲಕ್ಕೆ. ಅದೇ ಹಂಗ ಅಂತ ಇವರು, ಇದೇ ಹಂಗ ಅಂತ ಅವರು. ಮೇಲೆ ಅದ ನಾವು ಗೃಹಸ್ಥರದೀವಿ, ಹೇಮರೆಡ್ಡಿ ಮಲ್ಲಮ್ಮ ನಮಗೆ ಆದರ್ಶ ಅಷ್ಟೇ. ನಾವು ನಿವೃತ್ತಿ ಮಾರ್ಗದವರ ಅಲ್ಲ. ಅವಳ ವಿಚಾರಗಳನ್ನ ಗೌರವಿಸ್ತೀವಿ, ಆದ್ರೆ ಅವು ನಮಗೆ ಫಾಲೋ ಮಾಡ್ಲಿಕ್ಕೆ ಉಪಯೋಗ ಇಲ್ಲ. ಹೇಮರೆಡ್ಡಿ ಮಲ್ಲಮ್ಮನ ತತ್ವನೇ ನಮಗೆ ಸರಿ. ಹೀಗಾಗಿ
ಶಿಕ್ಷಣದ ನಂತರ ಶಾಲಾ ಮಾಸ್ತರರಾಗಿ ಗೃಹಸ್ಥ ಜೀವನ ಆರಂಭಿಸಿದರು. ವೈದಿಕ ಧರ್ಮಾಚರಣೆಯನ್ನು ಅತಿ ನಿಷ್ಠೆಯಿಂದಲೇ ಆಚರಿಸುತ್ತಿದ್ದರು. ಏನ್ ಬ್ಯೂಟಿಫುಲ್ ನೋಡ್ರಿ. ಏನೆಲ್ಲ ಜೀವನದಾಗ ಅನುಕೂಲತೆಗಳಿದ್ರೂ ಸಹಿತ ಗುರುಗಳು ತಮ್ಮ ಆಚಾರ ವಿಚಾರಗಳು ಬಿಡಲಿಲ್ಲ. ಇಂಥ ಆರಾಧ್ಯ ದೇವತೆ ಯಾರು? ಶ್ರೀ ದತ್ತಾತ್ರೇಯ. ದತ್ತಾತ್ರೇಯ ದೇವರು ಇವರಿಗೆ, ಇವರ ಆರಾಧ್ಯ ದೇವರು. ಚಿಕ್ಕಂದಿನಲ್ಲಿಯೇ ಇವರಿಗೆ ಶ್ರೀ ಸಿದ್ಧಾರೂಢ ಹಾಗೂ ಶ್ರೀ ಬ್ರಹ್ಮ ಚೈತನ್ಯರ ದರ್ಶನವಾಯಿತು. ಇದೊಂದು ಇವರ ಜೀವನದಲ್ಲಿ ವಿಶೇಷ ಘಟನೆ ಅಂತಲೇ ಹೇಳಬಹುದು. ಸಿದ್ಧಾರೂಢರ ದರ್ಶನ ಮಾಡ್ಕೊಂಡರ, ಬ್ರಹ್ಮ ಚೈತನ್ಯರ ದರ್ಶನ ಮಾಡ್ಕೊಂಡರ. ಇವರ ಆರಾಧ್ಯ ದೈವ ಯಾರು? ದತ್ತಾತ್ರೇಯ ದೇವರು. ಮೊದಲು ಎಷ್ಟಾಯ್ತು ಟೈಮ್? 2 ಆಯ್ತು ಅಂದ್ರೆ ದಾಟ್ಬೇಕಲ್ಲ. 2 ಆಗ್ಯದಲ್ರಿ, 3 ಆಗ್ಲಕತ್ತದ. ಸಾಕು. ಇದ್ರ ಮುಂದಿನ ಮತ್ತೆ ನಾಳೆ ಹೇಳೋಣ. ಮತ್ತೆ ಸಂಜೆ ಪಾಠಕ್ಕೆ ಬರ್ಬೇಕು ನೀವು. ಆನಂದದ ಅಲ್ರಿ ಕೇಳಕ? ಒಳ್ಳೆ ಗ್ರಂಥ ಅದ. ಪಿಕಪ್ ಮಾಡ್ಕೊಳ್ಳೋಣ. ನಾಳೆ ಕರೆಕ್ಟ್ 2ರಿಂದ 3 ಫಿಕ್ಸ್ ಮಾಡಿಬಿಡ್ರಿ. 3, 3, 5, 3, 10. ಈಗ ನೋಡ್ರಿ 2:58 ಅಂದ್ರೆ 3 ಆಗ್ಲಕತ್ತು. ಇಷ್ಟು ಟೈಮ್ ತಗೋಬಾರ್ದು. 1 ತಾಸಿನ ಪ್ರೋಗ್ರಾಮ್ ಅಷ್ಟೇ. ಲೈಟ್ ರೀಡಿಂಗ್. ಮತ್ತೀಗ ನೀವು ನಿದ್ದೆ ಮಾಡ್ಬೇಕು, ಊಟ ಮಾಡಿ ರೆಸ್ಟ್ ಮಾಡ್ಬೇಕು. ನಿಮ್ಗೆ ವಾಕಿಂಗ್ ಇರ್ತಾವ, ಬಜಾರ್ಕ್ ಹೋಗವಿರ್ತಾವ. ಎಲ್ಲ ಬಿಟ್ಟಿಗೆ ಇಲ್ಲೇ ಕೂತ್ರೆ ಹೆಂಗ್ರಿ? 3 ಗಂಟೆ 3:15 ಎಲ್ಲರೂ ಕಟ್ ಮಾಡಿ ನಿಮ್ಮ ಮನೆಯಾಗ ನೀವು ರೆಸ್ಟ್ ಮಾಡ್ತಿರೋ. 3 ಮುಗಿಸ್ಬಿಡುವ. 2 to 3. ನಾಳೆ ಕರೆಕ್ಟ್ 2 ಗಂಟೆ ಜಾಯಿನ್ ಆಗ್ತೀರಿ ಎಲ್ಲರೂ. ಸ್ವಲ್ಪ ಕರೆಕ್ಟ್ 2ಕ್ಕೆ ಜಾಯಿನ್ ಆಗಿಬಿಡ್ರಿ. ಇದ್ರ ಮುಂದಿನ ಭಾಗ ಓದೋಣ. ಓಕೆ. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣ. ಜೈ ಶುದ್ಧ ಬ್ರಹ್ಮ. ಜೈ ಶುದ್ಧ. ಮತ್ತೆ ಸಂಜೆ ಪಾಠಕ್ಕೆ ಸೇರೋಣ.